ಎಲ್ಲರಿಗೂ ನಮಸ್ಕಾರ. ಇದೇ ನನ್ನ ಬ್ರಹ್ಮದೇವರು. ನಿಮಗೆ ಬೇಕಂದ್ರೆ ಏನು ಬೇಕಂದ್ರೆ ಕೇಳ್ಬೋದು, ಎಲ್ಲ ಕೊಡ್ತಾರೆ. ಯಾವುದಕ್ಕೂ ಏನು ಚಾರ್ಜಸ್ ಇಲ್ಲ. ಬಟ್ ಒಂದೇ ಮೈಂಡ್ನಲ್ಲಿ ಕೇಳಬೇಕು, ಸರಿನಾ? ಫಸ್ಟು ತಾಯಿ ತಂದೆಯವ್ರಿಗೆ ನಾವು ಒಳ್ಳೆಯದಾಗ ನೋಡ್ಕೊಳ್ಬೇಕು. ಆಮೇಲೆ ನಮ್ಮ ಜೊತೆಲೇ ಇರೋ ಅಣ್ಣ ತಮ್ಮವರು ನೋಡ್ಕೊಳ್ಬೇಕು. ನೆಕ್ಸ್ಟು ನಮಗೆ ಗೊತ್ತಿರೋದು ಮಾತ್ರ ಯಾವ ತಪ್ಪು ಮಾಡೋಂಗಿಲ್ಲ. ಈ ಥರ ಒಳ್ಳೆ ಅವರಿದ್ದರೆ ದೇವರು ಖಂಡಿತ ಕಾಪಾಡ್ತಾರೆ. ನಂಬಿದರೆ ಆಗುತ್ತೆ, ಇಲ್ಲ ಅಂತ ಆಗಲ್ಲ. ನಾವು ನ್ಯಾಯವಾಗಿದ್ದರೆ ದೇವರು ಅನ್ಯಾಯ ಮಾಡಲ್ಲ. ನಾವು ಅನ್ಯಾಯ ಮಾಡಿದ್ರೆ ದೇವರು ನ್ಯಾಯ ಮಾಡಲ್ಲ, ಸರಿನಾ? ಇಲ್ಲ ನಾನು ಹೇಳೋ ಥರ ಇಲ್ಲ ಅಂದರೆ ಸ್ವಲ್ಪ ಟೈಮ್ಗೆ ಆ ಥರ ಇರ್ಬೋದು, ಬೇರೆ ಟೈಮ್ಗೂ ಚೇಂಜ್ ಆಗಿಬಿಡ್ತಾರೆ. ಸರಿ, ಇದು ಬಂದು ಒಂದು ವಿಡಿಯೋ, ನಿಧಾನ ಬೋರ್ವೆಲ್ ಇನ್ಫಾರ್ಮೇಷನ್ ವಿಡಿಯೋ, ರೈಟ್, ಸರಿನಾ? ಇದು ಪಾಯಿಂಟ್ ಚೆಕ್ ಮಾಡೋಕ್ಕೆ ಒಂದು ಕಸ್ಟಮರ್ ಕರೆದಿದ್ದಾರೆ. ನಾನು ಹೋಗ್ಬಿಟ್ಟು ಅಟೆಂಡ್ ಮಾಡಿದ್ದೀವಿ. ಈ ಪಾಯಿಂಟ್ಗೆ ಹೋಗೋ ಟೈಮ್ನಲ್ಲಿ ನನಗೆ ಗೊತ್ತಿಲ್ಲ, ನನ್ನ ಮೈಂಡಿಗೆ ಬರುವುದು ಹೇಳ್ತಾ ಇದ್ದೀವಿ. ಆ ಸೈಟ್ನಲ್ಲಿ ಏನೋ ಮರಂ ಕಟ್ಕೊಂಡು ಪೂಜೆ ಮಾಡಿದಾರೋ ಏನಂತ ಗೊತ್ತಿಲ್ಲ. ನಾರ್ಮಲಾಗಿ ಟೈಮ್ನಲ್ಲಿ 600 ಫೀಟ್ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗ್ತೀವಿ. ಇವತ್ತು ಕರ್ಕೊಂಡು ಹೋಗೋ ಟೈಮಲ್ಲಿ ಅವರು ಬಿದ್ದೋಗಿದ್ದಾರೆ. ನಮ್ಮ ಹೊಸೂರು ಬ್ರಹ್ಮ ಏನು ಮಾಡಿಲ್ಲ. ಹೆಂಗಿದ್ರು ಸರಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರೆ 50,000 ರೂಪಾಯಿ ಖರ್ಚು ಆಗಿರ್ಬೋದು. ಅದೆಲ್ಲ ಏನು ಆಗಿಲ್ಲ, ಒಂದು ಚಿಕ್ಕ ಆಕ್ಸಿಡೆಂಟು. ಸರಿ, ನಾವು ಬಂದು ಹೋಗೋದು ಇದು ಆಗ್ತಾಯಿದೆ, ಹೋಗೋದು ಬೇಡ ಅಂತ ತಿಳ್ಕೊಂಡಿದ್ದೀವಿ. ಇದರೂ ಕಮಿಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಸರಿ, ನಮ್ಮ ಹೊಸೂರು ಬ್ರಹ್ಮದೇವರು ನಮ್ಮ ಜೊತೆಲಿದ್ದಾರೆ, ಏನೋ ಬರಲಿ ಹೋಗೋಣ ಅಂತ ಹೋಗಿದ್ದೀವಿ. ತಿರ್ಗ ನಾನು ಮಟ್ಟ ಹೋಗ್ಬಿಟ್ಟು ಸೈಟ್ ಹತ್ರ ನಾನು ಬಿದ್ದು ಹೋಗಿದ್ವಿ. ಏನೋ ಒಂದು ಒಳ್ಳೆ ಕಾರಣಕ್ಕೆ ಇರುತ್ತೆ ಅಂತ ಫಸ್ಟು ಹೋಗ್ಬಿಟ್ಟು ಆ ಪಾಯಿಂಟ್ ಚೆನ್ನಾಗಿದೆ ಇಲ್ಲ ಅಂತ ನೋಡಿದ್ದೀವಿ. ಆ ಪಾಯಿಂಟಲ್ಲಿ ನೀರು ಐತೆ, ಸರಿನಾ? ಈ ಬೋರ್ಗೂ ಆಪೋಸಿಟ್ ಇರೋ ಬೋರ್ಗೂ ಕನೆಕ್ಷನ್ ಇಲ್ಲ ನನ್ನ ಲೆಕ್ಕ ಪ್ರಕಾರ, ಸರಿನಾ? ಅವರು ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಕನೆಕ್ಷನ್ ಇದ್ದರೆ ಅವ್ರು ನೀರು ತಗೊಳಕ್ಕಾಗಲ್ಲ, ಅರ್ಥ ಆಯ್ತಾ? ಹಂಗೆ ಈ ನೀರಿಗೆ ಆ ಬೋರ್ಗೆ ನೀರು ಬಂದ್ಬಿಡುತ್ತೆ. ಇಲ್ಲ ಅಂದರೆ ಇಲ್ಲಿಂದ ಬಣ್ಣು ಅಲ್ಲಿ ಹೋಗಿಬಿಟ್ಟು ಬೋರ್ ಮುಚ್ಕೊಂಡು ಬಿಡುತ್ತೆ. ಅದೆಲ್ಲ ಆಗಿಲ್ಲ ಅಂದರೆ ಏನು ಆಗಿಲ್ಲ ಅಂತ ಲೆಕ್ಕ. ಆ್ಯಕ್ಚುಲಾಗಿ ಏರ್ ಪಾಸಿಂಗ್ ಏನಿದ್ರೆ ಒಂದು ಬೋರ್ವೆಲಿಂದ ಇನ್ನೊಂದು ಬೋರ್ಗೆ ಏರ್ ಕನೆಕ್ಷನ್ ಆಗಿದರೆ ನಾವು ಫರ್ದರ್ ಡ್ರಿಲ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿಂದ ಮಣ್ಣು ಅಲ್ಲಿ ಹೋಗುತ್ತೆ, ತಿರ್ಗಾ ಏರು ನಾವು ಔಟ್ ಮಾಡಿದ್ರೆ ನಮ್ಮ ಮಣ್ಣು ಆಚೆಕಡೆ ತಿರ್ಗಾ ನಮ್ಮ ಬೋರ್ಗೆ ಬಂದುಬಿಡುತ್ತೆ. ನಮ್ಮ ರಾಡುಗಳು ಆಚೆಕಡೆ ತಗಲಿಕ್ಕೆ ಆಗಲ್ಲ. ಗಾಡಿಯವರು ಹೇಳಿದ್ದಾರೆ ಅಂತ ಕಸ್ಟಮರ್ ಹೇಳ್ತಾ ಇದ್ದಾರೆ. ಅವ್ರಿಗೆ ಪಾಪ ಏನು ಗೊತ್ತಿದೆ. 420ಕ್ಕೆ ಈ ಬೋರು ಏರ್ ಔಟ್ ಆಯಿತು ಅಂತ ಹೇಳಿದರು. ಬಟ್ ಕ್ಯಾಮ್ರಾ ರಿಪೋರ್ಟ್ ಪ್ರಕಾರ ಅಲ್ಲಿ ಒಂದು ದೊಡ್ಡ ಗ್ಯಾಪು ಬಂದಿದೆ. ಮೇಲಿಂದ 6.5 ಡಯಾ ಇದೆ, ಆ ಜಾಗನಲ್ಲಿ 1.5 ಫೀಟು ಅಗಲ ಆಗಿದೆ. ಸೊ ಅಲ್ಲಿ ನೀರು ಬಂದಿರಬೇಕು, ಬಟ್ ಬಂದಿಲ್ಲ. ಮಳೆ ಬಂದರೆ ನೀರು ಬರ್ಬೋದು. ಫರ್ದರ್ ಡೆಪ್ತು 400 ಫೀಟು ಅವರು ಮಾಡಿದ್ದಾರೆ. ಪಕ್ಕದ ಸೈಟ್ ಅವರು ಜಗಳ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವಾಗಲೂ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡೋ ಟೈಮಲ್ಲಿ ನೀರು ಬಂದಿಲ್ಲ ಅಂದರೆ ಬೋರ್ವೆಲ್ಲು ಡ್ರೈ ಬೋರ್ವೆಲ್ ಇಲ್ಲಂತ, ಡ್ರೈ ಬೋರ್ ಅಂತ ತಿಳ್ಕೊಂಡ್ಬೇಡ. ನೀರು ಇರುತ್ತೆ. ಒಂದು 24 ಅವರ್ಸು ಬಿಟ್ಟು ಕ್ಯಾಮರಾ ಬಿಟ್ಟರೆ ನಿಮಗೆ ಬೌಂಡ್ರಿ ಕಿಟ್ಟವಂಗ ಅಬ್ಬೆ ಒಂದು 50 ಅಡಿ ಇದ್ದರೆ ಏನು ಮಾಡೋಂಗಿಲ್ಲ. ಹಿಂಗೆ 100 ಅಡಿ ಇದ್ದರೂ ಸರಿ, ಅಷ್ಟು ಶುಗರ್ ಏನು ಮಾಡೋಂಗಿಲ್ಲ.
200, 300, 400 ಫೀಟು ನೆಕ್ಸ್ಟ್ ವಾಟರ್ ಲೆವೆಲು ಸ್ಟೋರೇಜ್ ಇದ್ದರೆ ಖಂಡಿತಾಗಿ ಮೋಟ್ರ್ ನಾವು ಹಾಕ್ಕೊಬೋದು. ಈಗ ಸದ್ಯಕ್ಕೆ ಒಂದು ಸೋರ್ಸು ಟಚ್ ಆಗಿದೆ. ಅವರು ಈ ಬೋರು ಡ್ರಿಲ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಡೀಪು ಟ್ರೈ ಮಾಡಿದ್ದಾರೆ. ಟ್ರೈ ಮಾಡಿ ಟೈಮ್ನಲ್ಲಿ ಅವುಗಳು ಸರಿ ಅಬ್ಜೆಕ್ಷನ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಖರ್ಚಾಗಿರಬೇಕು ನೋಡಿ. ಇದೆಲ್ಲ ಅಕ್ಕಪಕ್ಕ ಇರೋರು ತಿಳ್ಕೊಬೇಕು, ಸರಿನಾ? ಅವರವ್ರ ಮನೆಗೆ ಅವರವರು ಹಾಕ್ಕೊಬೋದು. ಗಾಡಿಯವರೇ ಡ್ರಿಲ್ ಮಾಡೋಕ್ಕೆ ಆಗಲ್ಲ ಅಂದಮೇಲೆ ನಾವು ಡ್ರಿಲ್ ಮಾಡೋಕ್ಕಾಗಲ್ಲ. ಅವರು ಮಾಡ್ತಾರಂದ್ರೆ ಮಾಡ್ಕೊಬೇಕು, ಅದೇ ಒಳ್ಳೆಯದು, ಸರಿನಾ? ನೆಕ್ಸ್ಟು ಅವ್ರಿಗೆ ಒಂದು ನಾನು ಸಜೆಷನ್ ಹೇಳಿದ್ದೀವಿ. ಈಗ ವಾಟರ್ ಲೆವೆಲು 400 ಇದೇನು ಕಾಣಿಸ್ತೆ. ಅವರು ಬೋರು 850, 860 ಮಾಡಿದ್ದಾರೆ. ಬೋರು ಶಿಲ್ಟ್ ಇಲ್ಲ, ಏನಿಲ್ಲ, ಏನು ಕ್ಲೋಸ್ ಆಗಿಲ್ಲ, ಬೋಲ್ಡಸ್ಸು ಏನು ಕ್ಲೋಸ್ ಆಗಿಲ್ಲ. ಈಗ ಒಂದು ಟೆಸ್ಟ್ ಮೋಟ್ರ್ ಹಾಕ್ಬಿಟ್ಟು ಅವರು ರನ್ ಮಾಡಿದರೆ 5 ನಿಮಿಷ ಮಾತ್ರನೇ ನೀರು ಬಂದಿದ್ರೆ ಸೋರ್ಸು ಇಲ್ಲ ಅಂತ ಲೆಕ್ಕ. 20 ಮಿನಿಟ್ಸು ಮಿಷಿನ್ ರನ್ ಆಗಿಬಿಟ್ರೆ ಖಂಡಿತ ಸೋರ್ಸ್ ಇದೆ ಅಂತ ಲೆಕ್ಕ. ಸೊ 20 ಮಿನಿಟ್ಸ್ಗೆ ಎಷ್ಟು ನೀರು ಬಂದಿದೆ ಅಂತ ಒಂದು ಲೆಕ್ಕ ಮಾಡಬೇಕು. ತಿರ್ಗಿ ಒಂದು 1 ಅವರ್ ಬಿಟ್ಟು ಮಾಡಿದರೆ ನೀರು ಬರುತ್ತಂತ ನೋಡಬೇಕು. ಕ್ಯಾಮರಾ ಬಂದು ಮೋಟ್ರ್ ಫಿಕ್ಸ್ ಮಾಡಿ ಆನ್ ಮಾಡಿ ಕ್ಯಾಮರಾ ಬಿಟ್ಟರೆ ಮೋಟ್ರ್ ರನ್ನಿಂಗ್ಲಿರಬೇಕು, ಆವಾಗ ಕ್ಯಾಮ್ರಾ ಬಿಡಬೇಕು. ಆವಾಗ ಫುಲ್ಲಿ ಖಾಲಿ ಆದಮೇಲೂ ಕ್ಯಾಮ್ರಾ ಬಿಡಬೇಕು. ಫುಲ್ ಬೋರ್ ಖಾಲಿ ಆಗಿದರೆ ಎಲ್ಲಿಂದ ನೀರು ಬಿಡುತ್ತಾ ಇದೆ ಇಲ್ಲ ಅಂತ ಕ್ಲಿಯರಾಗಿ ಕಂಡಿಡಬಹುದು. ಸರ್ ಅಂತ ನಾವು ಫಸ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಿಬಿಟ್ಟು ನಾವು ಒಂದು ಪೂಜೆ ಮಾಡ್ತೀವಿ. ಅದು ಏನು ಪೂಜೆ ಅಂತ ನನಗೇ ಗೊತ್ತಿಲ್ಲ. ಸರಿ, ನಾ ಬ್ರಹ್ಮದಮ್ಮಳ ಭಾರ ಇಟ್ಟು ಇದು ರಂಗೋಲಿ ಹಾಕ್ಬಿಟ್ಟು ಶುಗರ್ ಹಾಕ್ಬಿಟ್ಟು ಲೆಮನ್ ಇಟ್ಬಿಟ್ಟು ಅರ್ಚನ ಕುಂಕುಮ ಇಟ್ಬಿಟ್ಟು ಎಲೆ ಅಡಿಕೆ, ಬಾಳೆಣ್ಣೆ, ಅಗರಬತ್ತಿ, ಕರ್ಪೂರ ತೋರಿಸ್ಬಿಟ್ಟು ಪಾಯಿಂಟು ಚೆಕ್ ಮಾಡಿಬಿಟ್ಟು ಹೇಳ್ತೀವಿ. ಈ ಸೈಟ್ನಲ್ಲಿ ಏನಿದೆ, ಏನು ಮಾಡ್ಬೋದು, ಹೆಂಗಿದೆ ಅಂತ ಅಂದಾಜಾಗಿ ಹೇಳ್ತೀವಿ. ಇದನ್ನೆಲ್ಲ ಒಂದು ರಿಸಲ್ಟ್ ಬರುತ್ತೆ. ಎಲ್ಲಿ ಪಾಯಿಂಟ್ ಬರ್ಬೋದು, ಸೆಕೆಂಡ್ ಪಾಯಿಂಟ್ ಮಾಡಬೇಕಾ ಬೇಡನಾ, ನೆಸಿಟಿಸ್ ಇದೆಯಾ ಇಲ್ಲನಾ, ಸೆಕೆಂಡ್ ಪಾಯಿಂಟು ಫಸ್ಟ್ ಬೋರ್ಗೆ ಇದು ಆಗುತ್ತಾ, ಕನೆಕ್ಷನ್ ಐತೇನಾ, ಅದೆಲ್ಲ ನಾವು ತಿಳ್ಕೊಂಡ್ಬಿಟ್ಟು ಮಾಡಬೇಕು. ಈಗ ನಾವು ಮಾಡಿದರೆ ನಮ್ಮ ಆಫೀಸ್ ಇರುವುದು ಕಮ್ಮನಹಳ್ಳಿ, ಇದು ಇರುವುದು ಎಲೆಕ್ಟ್ರಾನಿಕ್ ಸಿಟಿ, 29 ಕಿಲೋಮೀಟ್ರ್ ಬರ್ತಾಯಿದೆ. ನಮ್ಮ ವರ್ಕು ಬಂದು 20 ಕಿಲೋಮೀಟ್ರ್ ಮಾತ್ರನೇ. ನಾನು ಯೂಟ್ಯೂಬ್ಗೆ ಕ್ಲಿಯರಾಗಿ ಹೇಳಿದ್ವಿ, ನಮ್ಮ ಆಫೀಸಿಂದ 20 ಕಿಲೋಮೀಟ್ರ್ ಇದ್ದರೆ ಏನು ಕೆಲಸ ಬೇಕಂದ್ರೆ ಮಾಡಿಕೊಡ್ಬೋದು. ಅದು ಬಿಟ್ಟು ಡಿವೈನಿಂಗ್ಗೆ ಯಾವ ಅವಶೇಷನ್ ಇದ್ರೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಸರಿನಾ? ಸರಿ ಅಂತ ಮ್ಯಾಪ್ ಡೌಸಿಂಗ್ ಮಾಡಿಬಿಟ್ಟು ಅದರಲ್ಲಿ ಒಂದು ರಿಸಲ್ಟ್ ಸಿಕ್ಕಿದೆ. ಅದು ಸಿಕ್ಕ ಮೇಲೆ ಯಾವುದು ಮಾಡೋಣ. ನೆಕ್ಸ್ಟು ತೆಂಗಿನಕಾಯಿನಲ್ಲಿ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ತೆಂಗಿನಕಾಯಿನ ಮಾಡಿ ಮೇಲೆ ಅದು ಏನು ರಿಪೋರ್ಟ್ ಬಂದಿದ್ರೋ ಅದು ಬರ್ಕೊಳ್ಬೇಕು. ನೆಕ್ಸ್ಟ್ ಬಂದು ಸೈಂಟಿಫಿಕ್ ಮಿಷಿನಲ್ಲಿ ನೋಡಬೇಕು. ಅದನ್ನಲ್ಲೂ ನೋಡಿಬಿಟ್ಟು ಏನು ಆಗ್ತಾಯಿದೆ ಅಂತ ಕಸ್ಟಮರ್ ತಿಳ್ಕೊಳ್ಬೇಕು, ಕಂಪ್ಯಾರಿಸನ್ ಮಾಡಬೇಕು. ಅದರಲ್ಲಿ ನೀರಿಲ್ಲ, ಇದರಲ್ಲಿ ನೀರಿಲ್ಲ, ಹಂಗೆ ಬಂದುಬಿಟ್ರೆ ನಮಗೆ ಪಾಯಿಂಟು ಸಿಕ್ಕಲಿಲ್ಲ ಅಂದರೆ ನಾನು ಮಾಡಿರೋ 12,000ನಲ್ಲಿ 6,000 ಅವಾಗಲೇ ವಾಪಸ್ ಮಾಡಿಬಿಡ್ತೀವಿ. ಇಲ್ಲಿ ಒಂದು ಡ್ರಾಪ್ ನೀರೂ ಇಲ್ಲ, ಇದು ಬೋರ್ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಡ್ತೀವಿ. ಈಗ ಫಸ್ಟ್ ನೋಡಿದರೆ ನಿಮಗೆ ಸಮಾಧಾನ ಆಗಲ್ಲ. ನನ್ನ ಹತ್ರ ಪಾಯಿಂಟ್ ಚೆಕ್ ಮಾಡಿ ಮೇಲೇ ನಿಮಗೆ ಸಮಾಧಾನ ಆಗುತ್ತೆ.
ನಿಮಗೆ ಹೆಂಗೆ ಸಮಾಧಾನ ಆಗುತ್ತೋ ಆ ಥರ ನಾವು ಮಾಡಿಕೊಡ್ತೀವಿ. ಬಂದು ಅರ್ಜೆಂಟ್ ಮಾಡಲ್ಲ, ಸರಿನಾ? ನಿಮಗೆ ಡ್ರಿಲ್ಲಿಂಗ್ ಮಾಡಿಬಿಟ್ರೆ, ಡಿವೈನಿಂಗ್ ಮಾಡಿಬಿಟ್ರೆ ಹಂಗೆ ಬಿಟ್ಬಿಡಲ್ಲ. ಫ್ಯೂಚರ್ನಲ್ಲಿ ಏನು ಪ್ರಾಬ್ಲಮ್ ಬಂದರೂ ಸರಿ ನಿಮಗೆ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಸ್ಟೆಪ್ಪು ನನಗೆ ಮಾಡಿ ಅಂದರೆ ನಾವೇ ಮಾಡ್ತೀವಿ. ಇಲ್ಲ ನೀವು ಬೇರೆ ಕಡೆ ಮಾಡ್ಕೊಬೋದು, ಅದಕ್ಕೂ ಐಡಿಯಾ ಕೊಡ್ತೀವಿ. ಲೈಫ್ ಟೈಮು ನಮ್ಮ ಹತ್ರ ನೀವು ಜೊತೆಯಲ್ಲೇ ಇರಬೇಕಂದ್ರೆ ಇರ್ತೀವಿ. ನೀವು ಆವಾಗ ಕೋಪ್ರೇಷನ್ ಕೊಟ್ಟು ಏನೇನು ನಡೀತಾ ಇದೆ ಅಂತ ಹೇಳಿದರೆ ಓಕೆ. ಈಗ ಬೋರ್ವೆಲ್ ಪಾಯಿಂಟು ನಾವು ಚೆಕ್ ಮಾಡ್ತೀವಿ, ಡ್ರಿಲ್ಲಿಂಗು ನಾವು ಮಾಡ್ತೀವಿ. ನಾವೇ ಚೆಕ್ ಮಾಡಿಬಿಟ್ಟು ನಾವೇ ಡ್ರಿಲ್ಲಿಂಗ್ ಮಾಡಿದರೆ ಮಾರ್ಕೆಟಿಂದ 10 ರೂಪಾಯಿ ಜಾಸ್ತಿ ಆಗುತ್ತೆ. ಬಟ್ ಎಲ್ಲರೂ ಹಂಗೆ ಮಾಡ್ತಾ ಇಲ್ಲ. ಸರ್ ಎಲ್ಲಿ ಸರ್ ಪಾಯಿಂಟ್ ಹೇಳಿ ಸರ್, ಡಿವೈನಿಂಗ್ ಮಾಡಿಬಿಟ್ರು ಹೆಂಗೆ ಮಾಡಬೇಕು, ಎಷ್ಟು ಮಾಡಬೇಕು ಹೇಳಿ ಸರ್ ಅಂತ ಮಾಡ್ತಾರೆ. ಆ ಥರ ಆದರೆ ನಾವು ಮಾಡಿಕೊಡ್ತೀವಿ. ಪಾಯಿಂಟು ನೀವು ಚೆಕ್ ಮಾಡಿದರೆ ನನ್ನ ರೇಟು ಮಾರ್ಕೆಟಿಂದ 20 ರೂಪಾಯಿ ಕಡಿಮೆ, ಸರಿನಾ? ಅವಾಗ ನನಗೇನು ರಿಸ್ಕ್ ಇಲ್ಲ ನೋಡಿ. ಸರಿ ಸರ್, ಪಾಯಿಂಟು ಚೆಕ್ ಮಾಡೋಕ್ಕೂ ಚಾರ್ಜ್ ಮಾಡ್ತೀರಾ, ಪ್ಲಸ್ 10 ರೂಪಾಯಿನೂ ಚಾರ್ಜ್ ಮಾಡ್ತೀರಾ ಎಕ್ಸ್ಟ್ರಾ. ಸರಿ ಕೊಡೋಣ, ಖಂಡಿತ 100% ನೀರು ಬಂದುಬಿಡತ್ತಾ ಅಂತ ಹೇಳಿದರೆ ನಾನು ಏನು ದೇವರಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀರಿಲ್ಲ ಅಂದರೆ ಅವಾಗಲೇ 50% ರಿಟರ್ನ್ ಮಾಡಿಬಿಡ್ತೀವಿ. 90% ನಾವು ಕನ್ಫರ್ಮೇಷನ್ ಕೊಡ್ಬೋದು. ಹೆಂಗೆ ಒಂದರಲ್ಲಿ ಚೆಕ್ ಮಾಡಿಲ್ಲ, 3 ಜನ ಚೆಕ್ ಮಾಡೋ ಥರ. ಒಂದು ಮ್ಯಾಪ್ ಡೌಸಿಂಗ್ ಮಾಡ್ತೀವಿ, 2ನೇದು ತೆಂಗಿನಕಾಯಿನೂ ಚೆಕ್ ಮಾಡ್ತೀವಿ, 3ನೇದು ಸೈಂಟಿಫಿಕ್ನೂ ನೋಡ್ತೀವಿ, ಅವ್ರ ಕಸ್ಟಮರ್ ಕೈನಲ್ಲಿ ಕಡ್ಡಿನೂ ಕೊಡ್ತೀವಿ, ಸರಿನಾ? ಆಮೇಲೆ ಸೊಂಬಿನಲ್ಲಿ ನೀರು ಇಟ್ಬಿಟ್ಟು ಯಾವ ಪಾಯಿಂಟ್ ಜಾಸ್ತಿ ಇದೆ ಅಂತ ಕಂಪ್ಯಾರಿಸನ್ನು ತೋರಿಸ್ತೀವಿ, ಯಾವ ಕಡೆಯಿಂದ ನೀರು ಬರ್ತಾಯಿದೆ ಅದನ್ನು ತೋರಿಸ್ತೀವಿ. 27 ವರ್ಷದಿಂದ ನಾವು ತೆಂಗಿನಕಾಯಿ ಯೂಸ್ ಮಾಡ್ತಾಯಿದ್ವಿ, ಅದು ಡೇಟಾನು ಸರಿ. ಒಂದು 3 ವರ್ಷ ಅಂತ ಇದು ಯೂಸ್ ಮಾಡ್ತಾಯಿದ್ವಿ, ಜಿಯೋ ಲೊಕೇಟರ್ ಮಿಷನ್ನು. ಅದಕ್ಕೂ ಎಲ್ಲ ಟ್ಯಾಲಿ ಆಗುತ್ತೆ, ಸರಿನಾ? ಆಗಿದ್ರೆ ನಾನು ಮಾಡಿದ್ರ ಲೆಕ್ಕ, ನಾನು ಹೇಳಿದ್ರ ಲೆಕ್ಕ ಕರೆಕ್ಟ್ ಅಂತ ಹೇಳ್ಬೋದು, ರೈಟ್? ಓಕೆನಾ? ಬಟ್ ನಾವು ಬಂದು ಒಂದು ಸೋರ್ಸ್ಗೆ ಅರ್ಧ ಇಂಚು ತಗೊಳ್ತೀವಿ, ಮಿಷಿನ್ ಬಂದು ಜಾಸ್ತಿನೇ ತೋರಿಸ್ದೆ. ನಾನು ಏನು ಹೇಳೋಕ್ಕೆ ಬರ್ತೀವಿ ಅಂದರೆ, ಮಿಷಿನಲ್ಲಿ ಏನು ಹೇಳುತ್ತೋ ಅದರಿಂದ 50% ನಾವು ಲೆಕ್ಕ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಕಡಿಮೆ ನಾವು ನೋಡಬೇಕು. ದೇವರು ಜಾಸ್ತಿನೇ ಕೊಡ್ತಾರೆ, ಏನೂ ತೊಂದರೆ ಇಲ್ಲ. ಇದು ನಿನ್ನೆ ಬಂದು ಒಂದು ಶಾರ್ಟ್ ವಿಡಿಯೋ ಬಿಟ್ಟಿದ್ದೀವಿ, ಜಾಟಾಗಿ ಮಾತಾಡಿದ್ವಿ. ಇವತ್ತು ಅದೇನೇ ದೊಡ್ಡದಾಗಿ ಮಾಡಿಬಿಟ್ಟು ಮಾಡ್ತಾಯಿದ್ವಿ ಕಂಪ್ಲೀಟಾಗಿ. ಫಸ್ಟು ಏನು ಮಾಡ್ತೀವಿ ಅಂತ ನೋಡಿ. ಇದು ಬಂದು ಸೌಂಡು ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನಲ್ಲಿ ಮಾತಾಡಿರೋ ಡೈಲಾಗ್ನೂ ಇರುತ್ತೆ, ಈಗ ಮಾತಾಡೋದು ಮಿಕ್ಸ್ ಆಗುತ್ತೆ. ಆಗ ಸ್ವಲ್ಪ ಕೇಳುವುದು ಅರ್ಥ ಆಗೋದು ಕಷ್ಟನೇ, ಸರಿನಾ? ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ. ಬೋರ್ವೆಲ್ ಇನ್ಫಾರ್ಮೇಷನ್ ವಿಡಿಯೋ ಅಂತ ಟೈಟಲ್ ಇಟ್ಟಿದ್ದೀವಿ. ಸೊ ನಿಮಗೆ ಯಾವುದು ಕ್ವಶನ್ಗಳು ಅದು ನೀವು ನನ್ನ ಹತ್ರ ಕೇಳಿದರೆ ಆ ಕ್ವಶನು ಆನ್ಸರ್ ಮಾಡೋ ಥರ ಒಂದು ವಿಡಿಯೋನೂ ಮಾಡ್ಬೋದು. ಈಗ ಜನ್ರಲ್ಲಾಗಿ ಏನು ಹೇಳ್ತಾರೆ, ಸರ್ ನನ್ನ ಬೋರ್ನಲ್ಲಿ ನೀರು ಬರುವುದಿಲ್ಲ ಅಂತ ಹೇಳ್ಬಿಡ್ತಾರೆ, ಏನು ವಿಷಯ ಗೊತ್ತಿಲ್ಲ. ಹಂಗಂದ್ರೆ ನಾವು ಹೆಂಗೆ ಮಾಡ್ಬೋದು? ಏನು ಮಾಡೋಂಗಿಲ್ಲ. ಸೊ ಆವಾಗ ಏನು ಮಾಡಬೇಕಂದ್ರೆ, ಫಸ್ಟು 2000 ರೂಪೀಸ್ ಸೈಟ್ ಇನ್ಸ್ಪೆಕ್ಷನ್ ಚಾರ್ಜ್ ಆಗುತ್ತೆ. ಅಲ್ಲಿ ಬಂದುಬಿಟ್ಟು ಸೈಟ್ ನೋಡೋಕ್ಕೆ, ಸರಿನಾ? ನೋಡಿಬಿಟ್ಟು ಏನೇನು ಮಾಡಬೇಕಂತ ಡೀಟೇಲ್ಸು ಫೀಡ್ಬ್ಯಾಕು ಕೊಡ್ತೀವಿ. ಫೀಡ್ಬ್ಯಾಕ್ ಕೊಟ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀವಿ. ಒಂದೊಂದು ಜಾಗದಲ್ಲಿ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಈಗ ಜಸ್ಟ್ ಎಕ್ಸಾಂಪಲ್ಗೆ ವೈರ್ ಮಾತ್ರ ಕಟ್ಟಾಗಿರುತ್ತೆ, ಅವಾಗಲೂ ನೀರು ಬರಲ್ಲ ಅಂತ ತಿಳ್ಕೊಳ್ತಾರೆ. ಅವರು ಬೇರೆಯವ್ರಿಗೂ ತೋರ್ಸೋಕ್ಕೆ ಬರಲ್ಲ, ಸರಿನಾ? ಫಸ್ಟು ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದರೆ ಬೋರ್ವೆಲ್ನಲ್ಲಿ ನೀರು ಐತೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಕ್ಯಾಮರಾ ಸ್ಕ್ಯಾನಿಂಗಿನಲ್ಲಿ ನೀರಿದೆ ಅಂದರೆ ಸೊ ಮೋಟ್ರ್ ಫಾಲ್ಟು ಅಂತ ನಾವು ಗಸ್ ಮಾಡ್ಬೋದು.
ಆವಾಗ ಸ್ವಿಚ್ ಆನ್ ಮಾಡಿ ನೋಡಬೇಕು. ಸ್ವಿಚ್ ಆನ್ ಮಾಡಿ ಎಷ್ಟು ಆ್ಯಂಪ್ಸ್ ತಗೊಳ್ತಾ ಇದೆ. ಈಗ ಆ್ಯಂಪ್ಸು ಲಾಸ್ಟ್ ಮಾತ್ರ ಹೋಗ್ಬಿಟ್ರೆ ಮೋಟ್ರು ಬಂದು ಸುಟ್ಟೋಗಿದೆ ಅಂತ ಲೆಕ್ಕ. ಆ್ಯಂಪ್ಸು ತಗೊಳ್ತಾ ಇಲ್ಲ ಅಂದರೆ ವೈರ್ಗಿರು ಕಟ್ಟಾಗಿರ್ಬೋದು, ರ್ಯಾಟ್ ಪ್ರಾಬ್ಲಮ್ ಇರ್ಬೋದು. ಸರಿನಾ? ಇಲ್ಲ ಎಲ್ಲ ಚೆನ್ನಾಗಿದೆ, ನೀರು ಬರ್ತಾ ಇಲ್ಲ ಅಂದರೆ ಆ ಮೋಟ್ರು ಲೈಫು ಹೋಗಿರ್ಬೋದು. ಒಂದು ಮೋಟ್ರಿಗೆ ಗ್ಯಾರಂಟಿ ಕೊಡೋದು 1 ವರ್ಷ ಗ್ಯಾರಂಟಿ ಕೊಡ್ತಾರೆ. ಕೆಲವು ಜಾಗ 10 ವರ್ಷನೂ 5 ವರ್ಷನೂ ಆಗಿರುತ್ತೆ, ಮೋಟ್ರ್ ಏನೂ ಚೇಂಜ್ ಮಾಡಲ್ಲ, ಹಂಗೇ ಇರುತ್ತೆ. ಆವಾಗ ಮೋಟ್ರ್ ಫಾಲ್ಟ್ ಇರುತ್ತೆ, ಮೋಟ್ರು ಚೇಂಜ್ ಮಾಡ್ಕೊಳ್ಬೇಕು. ಕೆಲವು ಟೈಮು ಯಾವಾಗಲೂ ಮೋಟ್ರು ಎಷ್ಟು ಫೀಟಿಗೆ ಬಿಡಬೇಕಂತ ಒಂದು ಐಡಿಯಾ ಹೇಳೋಣ. ಎಷ್ಟು ನೀವು ಡ್ರಿಪ್ ಮಾಡಿದ್ರು, 1000 ಫೀಟ್ ಮಾಡಿದ್ರು ಸರಿ, 1400 ಮಾಡಿದ್ರು ಸರಿ, 800 ಮಾಡಿದ್ರು ಸರಿ, ಅಲ್ಲಿಂದ ಒಂದು 50 ಅಡಿ ಗ್ಯಾಪ್ ಬಿಟ್ಟು ಹಾಕಬೇಕು. ಅದನ್ನೇ ಒಳ್ಳೆ ಸಜೆಷನ್. ಇಲ್ಲ 1000 ಫೀಟ್ ಮಾಡಿದ್ದೀವಿ, ನಾವು 350ನೇ ಮೋಟ್ರ್ ಎರೆಕ್ಷನ್ ಮಾಡಿದಂದ್ರೆ ಅದರಲ್ಲಿ ಏನು ಯೂಸ್ ಇದೆ ಹೇಳಿ? ಅದಕ್ಕೆ 50 ಅಡಿನಲ್ಲಿ ಬಿಟ್ಬಿಡಬೇಕು. ಈಗ ಚೆನ್ನಾಗಿ ನೀರು ಬರುತ್ತೆ. ದಿವಸ ಹೋಗ ಒಂದು 5 ವರ್ಷ ಒಳಗಡೆ ಸ್ವಲ್ಪ ಶಿಲ್ಟ್ ಕವರ್ ಆಗಿ ಆ ಮೋಟ್ರು ಆಫ್ ಆಫ್ ಜಾಗನಲ್ಲಿ ಮಣ್ಣು ಬಂದು ಕ್ಲೋಸ್ ಆಗಿಬಿಟ್ರೆ, ಆ ಥರ ನೀರು ಸ್ಟಾಪ್ ಆಗಿದ್ರೆ ಇಮಿಡಿಯೇಟ್ ಆಗಿ ಅವಾಗ ಏನು ಆಗುತ್ತೆ, ವಾಟರ್ ಲೆವೆಲ್ ಚೆನ್ನಾಗಿರುತ್ತೆ, ಇದು ಮಾತ್ರ ಕ್ಲೋಸ್ ಆಗಿದೆ. ಸೊ ರಿಮೂವ್ ಮಾಡಿಬಿಟ್ಟು ಬೋರ್ವೆಲ್ ಹೋಸ್ ಕ್ಲೀನಿಂಗ್ನಲ್ಲಿ ರೀಚಾರ್ಜ್ ಮಾಡಬೇಕು. ಇದು ಬಂದು ವಿಡಿಯೋ ದೊಡ್ಡದು, ವಿಷಯಗಳು ದೊಡ್ಡದು. ನೀವು ಒಂದೊಂದು ದಿವಸ ಸ್ವಲ್ಪ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಒಂದೇ ಸಲ ನೋಡಬೇಕಂತ ಇಲ್ಲ. ನಾವು ಟ್ರೆಡಿಷ್ನಲ್ಲು, ಸೈಂಟಿಫಿಕ್ಕು, ಮ್ಯಾಪ್ಡ್ ಹೌಸಿಂಗು, ಅದು ಯಾವ ರೀತಿ ಅಂತ ಫುಲ್ ಡೀಟೇಲ್ಸು ಇದರಲ್ಲಿ ಕೊಡ್ತಾ ಇದ್ದೀವಿ. ಸರಿ, ಪ್ಯಾಂಟ್ ಚೆಕ್ ಮಾಡಿದ್ರು ಬಂದ್ಬಿಡುತ್ತೆ. ಪ್ಲಸ್ ನಿಮಗೆ ಬೋರ್ವೆಲ್ ಇನ್ಫಾರ್ಮೇಷನ್ ಏನೇನಂತ ಓಕೆನಾ? ಸರಿ, ಮೋಟ್ರು ಎಷ್ಟು ಫೀಟಿಂದ ನೀರಿದ್ರೆ ಬೋರ್ ಹಾಕಬೇಕು ಅಂತ ನಿಮ್ಗೆ ಹೇಳಿದ್ವಿ ಮುಂಚೆನೆ. ನಾವು ಬಂದು ಬೋರ್ವೆಲ್ ಪಾಯಿಂಟ್ ಮಾಡೋದು ಯಾವಾಗಲೂ ಸರಿ, ಎಲ್ಲಿದ್ದರೂ ಸರಿ, ಲೋಕಲ್ ಇದ್ದರೂ ಸರಿ, ಔಷಧನ್ ಇದ್ದರೂ ಸರಿ, ಬ್ರಹ್ಮ ಮುಹೂರ್ತ ಟೈಮಲ್ಲಿ ಎದ್ದೊಳ್ತೀವಿ. ಆ ಟೈಮಿಗೆ ಪೂಜೆ ಮಾಡಿಬಿಡ್ತೀವಿ. ಬೆಳಗ್ಗೆ 6ರಿಂದ ಬೆಳಗ್ಗೆ 9 ಗಂಟೆ ಒಳಗಡೆ ಪಾಯಿಂಟು ಫಿನಿಷ್ ಮಾಡಿ ಚೆಕ್ ಮಾಡಿ ಒಂದು ಡೀಟೇಲ್ಸ್ ತಗೊಂಡ್ಬಿಡ್ತೀವಿ. அவங்க வீடு கட்டிக்கிறாங்களே எடுத்து விட்டு வீடு கட்டுவாங்களா? ಬೆಳಗ್ಗೆ 9ರಿಂದ 10 ಗಂಟೆ ಮಾತ್ರ ಕಾಲ್ಸ್ಗಳು ಏನೇನು ಬರುತ್ತೋ ನಮ್ಮದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಎಷ್ಟೋ ಜನ ಫೋನ್ ಮಾಡ್ತಾರೆ, 24 hours ஃபோன் மாட்டாரு. இங்க நான் என்ன சொல்றேன் சார், இங்க வாங்கல. நான் என்ன சொல்றேன்னா மோரி கல் இங்க போட்டுக்கறாங்க சார். மோரி கல் இங்க வரும். அப்போ இது வரைக்கும் தான் வரும் 40 அடி. நம்ம ரோட்டுக்கு போக முடியும் ಸರ್. ಸರಿ, ಅದು ಜನ ಮೇಲೆ ಈಸಿಂಗ್ ನೆಕ್ಸ್ಟ್ ಅದು 4-5 ಫೋನಲ್ಲಿ ಒಂದು ಜಾಬ್ ತಗೊಳ್ಬೋದು, ನಾಳೆ ಕಮಿಟ್ಮೆಂಟ್ ಮಾಡ್ಬೋದು. ಅದಕ್ಕೆ ಪೇಮೆಂಟ್ ಅವರು ಅಡ್ವಾನ್ಸ್ ಪೇಮೆಂಟು, ಸೈಟ್ ಇನ್ಸ್ಪೆಕ್ಷನ್ ಚಾರ್ಜಸ್ ಏನು ಸಾಯಂಕಾಲ 5ರಿಂದ 6 ಗಂಟೆ ಒಳಗಡೆ ಯಾರು ಫಸ್ಟ್ ಪೇಮೆಂಟ್ ಮಾಡ್ತಾರೋ ಅವ್ರಿಗೆ ನಾವು ಕೆಲಸ ಮಾಡೋಕ್ಕೆ ಒಪ್ಕೊಳ್ತೀವಿ. ಸರಿನಾ? ನಾನು 4 ಜನ ಹತ್ರ ಹಣ ತೊಗೊಂಡ್ರೆ ನಾನು ಆನ್ಸರ್ ಮಾಡಬೇಕು. ಒಬ್ಬರ ಹತ್ರ ತಗೊಂಡ್ರೆ ನನಗೆ ಯಾರಿಗೂ ಆನ್ಸರ್ ಮಾಡೋದು, ಅವ್ರಿಗೆ ಮಾತ್ರ ಕೆಲಸ ಮಾಡ್ಬೋದು. ವಿತೌಟ್ ಟೆನ್ಷನ್ನು ಕೆಲಸ ಮಾಡಬೇಕು. ಎಲ್ಲರೂ ಮಾಡೋರ ಕೆಲಸ ನಾವು ಮಾಡಲ್ಲ, ಯಾರೂ ಮಾಡೋಕ್ಕಾಗಲ್ಲ ಅಂತ ಕೆಲಸ ಈಸಿಯಾಗಿ ಮಾಡಿಬಿಡ್ತೀವಿ. ಹೆಂಗೆ ಅದು ಒಂದೊಂದು ಜಾಬ್ಗೂ ಸರಿ ಫುಲ್ ವೀಡಿಯೋ ಮಾಡ್ತೀವಿ ಯಾವ ರೀತಿ ಮಾಡ್ತಾರಂತ. ನನ್ನ ವೀಡಿಯೋ ಬಂದು ನಿಮಗೆ ನೀವು ನೋಡಿದರೆ ನಿಮಗೆ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ. ಪಾಯಿಂಟ್ ಹೆಂಗೆ ಮಾಡ್ತಾರೆ, ಕ್ಲೀನಿಂಗ್ ಹೆಂಗೆ ಮಾಡ್ತಾರೆ, ಸ್ಕ್ಯಾನಿಂಗ್ ಹೆಂಗೆ ಮಾಡ್ತಾರೆ ಅಂತ ಎಲ್ಲ ಡೀಟೇಲ್ಸ್ಗಳು ಕೊಟ್ಬಿಡ್ತೀವಿ.
ನಮ್ಮ ಯೂಟ್ಯೂಬ್ನಲ್ಲಿ ಯಾರು ಇದ್ದಾರೋ ಒನ್ಸು ಬಂದಿದ್ದಾರೋ ಅವರನ್ನೇ ನಾವು ತಿರುಗ ಯೂಸ್ ಮಾಡ್ತೀವಿ. ಸರಿನಾ? ನಾರ್ಮಲ್ ಆಗಿ ಬೋರ್ವೆಲ್ ಇದ್ರೆ ಯಾವುದೋ ಒಂದು ಕೆಲಸನೂ ಮಾಡ್ತಾರೆ, ನಾವು A to Z ಮಾಡ್ತೀವಿ. A to Z ಇದ್ದರೆ ಏನು? A to Z ಇದ್ದರೆ ಫಸ್ಟ್ ಬಂದು ವಾಸ್ತು ಪ್ರಕಾರ ಜಾಗ ಐತೇನಾ, ನ್ಯೂಮರಾಲಜಿ ಪ್ರಕಾರ ಯಾವ ಡೇಟ್ಗೆ ಪಾಯಿಂಟ್ ಚೆಕ್ ಮಾಡಿದ್ರೆ ಒಳ್ಳೆಯದು, ಯಾವ ಡೇಟ್ನಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಕ್ಸಸ್ಸಿಂಗ್ ಆಗುತ್ತೆ, ಅದು ನೋಡ್ಕೊಳ್ಬೇಕು. ನೆಕ್ಸ್ಟು ಪಾಯಿಂಟು ಚೆಕ್ ಮಾಡ್ಬೋದು. ಪಾಯಿಂಟ್ ಚೆಕ್ ಮಾಡೋದು ಎಷ್ಟು ಟೈಪ್ ಐತೆ ಗೊತ್ತಾ? ಒಂದು ಹೊಸ ಪಾಯಿಂಟು, ಒಂದು ಸೈಟು ತಗೊಳ್ಳೋ ಮುಂಚೆ ಅದರಲ್ಲಿ ನೀರು ಐತೇನಾ ಇಲ್ಲನ ಅಂತ ನಾವು ಕಂಡಿಡಬೇಕು. ನೀರಿದ್ರೆ ನೀವು ಸೈಟ್ ತೊಗೊಳ್ಬೋದು, ಇಲ್ಲ ಅಂತ ಯಾಕೆ ತಗೊಳ್ತೀರ ಹೇಳಿ? ಅದು ಒಂದು ಪಾಯಿಂಟು. ಎರಡನೇದು, ನೀವು ಸೈಟು ತಗೊಂಡ್ಬಿಟ್ಟಿದ್ರ, ರಿಜಿಸ್ಟರ್ ಮಾಡಿಬಿಟ್ಟಿದ್ರ, ನೀರು ಐತೇನೆ ಇಲ್ಲ ಅಂತ ನಾವು ಹೇಳ್ತೀವಿ. ಇಲ್ಲ ಅಂದರೆ ಇಲ್ಲ ಅಂತ ಫಸ್ಟೇ ಹೇಳಿಬಿಡ್ತೀವಿ, ಮಿಸ್ಗೈಡ್ ಮಾಡಲ್ಲ. ಸರಿನಾ? ನೀರಿದ್ದರೆ ನಾವೇ ನಿಮಗೆ ಡ್ರಿಲ್ಲಿಂಗ್ ಮಾಡಿನೂ ತೋರಿಸ್ತೀವಿ, ನಮ್ಮ ರೇಟು ನಿಮಗೆ ಟ್ಯಾಲಿ ಆಗಿದರೆ. ನೆಕ್ಸ್ಟು, ಒಂದು ಬೋರ್ ಆಲ್ರೆಡಿ ಹಳೆ ಬೋರ್ ಐತೆ, ಆ ಬೋರ್ಗೆ ನೀವು ರೀಡ್ರಿಲ್ ಮಾಡಬೇಕು ಅಂತ ಹೇಳಿದ್ರೆ ಅವುಗಳು ಒಂದು ಪಾಯಿಂಟು ಚೆಕ್ ಮಾಡ್ಬೋದು. ಈಗ 700 ಫೀಟ್ ಡ್ರಿಲ್ ಮಾಡಿದ್ದಾರೆ, ಸರಿನಾ? ಅದು ಕೆಳಗಡೆ ಹೋಗಿದ್ರೆ ನೀರು ಬರುತ್ತಾ ಇಲ್ಲನ, ಅದು ತಿಳ್ಕೊಂಡು ಸರಿ ಪಾಯಿಂಟು ಚೆಕ್ ಮಾಡ್ಬೋದು. ನೆಕ್ಸ್ಟು, ಯಾವುದೋ ಒಂದು ಜಾಗ, ಅವಶೇಷನ ಜಾಗ, ಸರಿನಾ? ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ, 1000 ಫೀಟು ಡ್ರಿಲ್ ಮಾಡಿಬಿಟ್ಟಿದ್ದಾರೆ, ಫರ್ದರ್ ಡೆಪ್ತು ಹೋಗಬೇಕಾ ಬೇಡಾನ, ಅದೂ ಸರಿ ನಾವು ಚೆಕ್ ಮಾಡಿಬಿಟ್ಟು ಹೇಳ್ಬೋದು. ಅದು ಆನ್ಲೈನ್ ವಾಟರ್ ಪಾಯಿಂಟು ಅಂತ, ಫೋನ್ ಮೂಲಕನೇ ನಾವು ಚೆಕ್ ಮಾಡ್ಬೋದು. ಅಲ್ಲಿ ಬಂದು ಯಾರೋ ಒಬ್ಬರು ಪಾಯಿಂಟ್ ಕೊಟ್ಟಿದ್ದಾರೆ, ಡ್ರಿಲ್ ಮಾಡೋರ ಮುಂಚೆನೂ ಸರಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು. ಡ್ರಿಲ್ ಮಾಡೋರ ಮುಂಚೆನೇ ಪಾಯಿಂಟ್ ಔಟ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲನ, ಅದನ್ನು ಹೇಳಬಹುದು. ಸರಿನಾ? ನೆಕ್ಸ್ಟು, ಇದು ತಗೊಳ್ತಾರೆ, ಏನು ಮೋಟ್ರ್ ಗೀಟ್ರೆಲ್ಲ ಸ್ಟಕ್ ಆಗಿಬಿಟ್ಟಿದೆ, ರಿಮೂವ್ ಮಾಡೋಕ್ಕಾಗಿಲ್ಲ, ವಾಟರ್ ಸೋರ್ಸ್ ಇಲ್ಲ, ಆ ಟೈಮ್ನೂ ಪಾಯಿಂಟ್ ಚೆಕ್ ಮಾಡ್ಕೊಬೋದು. ಆ ಬೋರೋನಲ್ಲಿ ನೀರಿದ್ದರೆ ನೀವು ಖರ್ಚು ಮಾಡಿ ತೆಗಿಬೋದು, ಮಾಡ್ಬೋದು. ನೀರೇ ಇಲ್ಲ ಅಂತ ರಿಸಲ್ಟ್ ಬಂದುಬಿಟ್ರೆ ಹೆಂಗೆ ಲೆಕ್ಕ? ಈಗ ಒಂದು ಕ್ಯಾಮ್ರಾ ಮಾಡ್ತೀವಿ, 1000 ಫೀಟು ಬೋರ್ವೆಲ್ಲು, ಅದು ಬಂದು 500 ಫೀಟ್ ಮಾತ್ರ ಹೋಗುತ್ತೆ, ಯಾವುದೋ ಒಂದು ಕೆಲ್ಲು ಅಡ್ಡ ಬಂದ್ಬಿಡುತ್ತೆ, ಸರಿನಾ? ಆವಾಗ ಕೆಳಗಡೆ ಹೋಗ್ಬಿಟ್ಟು ನೀರು ಐತೆ ಇಲ್ಲ ಅಂತ ಹೆಂಗೆ ಗೊತ್ತಾಗತ್ತೆ? ನಮ್ಮ ಹತ್ರ ಜಿಯೋ ಲೊಕೇಟರ್ ಅಂತ ಮಿಷಿನ್ ಐತೆ, ಎಷ್ಟು ಆಳ ನೀವು ಸ್ಕ್ಯಾನ್ ಮಾಡಬೇಕಂದ್ರೆ ಮಾಡ್ಬೋದು. ಈಗ ಬೋರ್ವೆಲ್ 500 ಫೀಟ್ ಐತೆ, ಫರ್ದರ್ ಡೆಪ್ತ್ ಮಾಡಬೇಕಾ ಅದಕ್ಕೂ ಸ್ಕ್ಯಾನ್ ಮಾಡ್ಬೋದು, 2000 ಫೀಟ್ ಮಾಡಬೇಕಾ ಅದಕ್ಕೂ ಸ್ಕ್ಯಾನ್ ಮಾಡ್ಬೋದು. ಎಷ್ಟು ಆಳ ಬೇಕೋ, ಎಷ್ಟು ಇಂಚು ನೀರು ಬರುತ್ತೆ ಅಂತ ರಿಪೋರ್ಟ್ ಅದರಲ್ಲಿ ಬಂದ್ಬಿಡುತ್ತೆ, ನೀವು ಡೈರೆಕ್ಟಾಗಿ ನೋಡ್ಕೊಬೋದು. ಎಷ್ಟು ಟೈಪು ಡಿವೈನಿಂಗ್ ಐತೆ. ಅದೇ ಥರ ಎಲ್ಲ ಬೋರ್ಗಳು ರೀಡ್ರಿಲ್ಲಿಂಗ್ ಮಾಡೋಂಗಿಲ್ಲ. 10 ವರ್ಷ ಮುಂಚೆ ಇರೋ ಬೋರ್ವೆಲ್ಲು 6.5 ಇಂಚು ಬೋರ್ವೆಲ್ ಇದ್ದರೆ ನಾವು ರೀಡ್ರಿಲ್ ಮಾಡ್ಬೋದು. ಅದೇ ಥರ ಜಾಗ ಸೂಟ್ ಆಗಬೇಕು, ರೋಬೋ ಗಾಡಿಗೆ ಸೆಟ್ ಆಗಿದ್ರೆ ನಾವು ಮಾಡ್ಬೋದು. ಒಂದು ಹೊಸ ಪಾಯಿಂಟ್ ಮಾಡಬೇಕಂದ್ರೆ ನಾವು ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ, ಗಾಡಿ ಫ್ರೀಯಾಗಿ ಸೆಟ್ ಆಗ್ತಾರೆ ಜಾಗ ಐತೆ ಅಂತ. ನಮ್ಮ ವೀಡಿಯೋಗಳನ್ನ ನೋಡಿ, ಯಾವುದೂ ಸರಿ ಅಷ್ಟು ಬಿಲ್ಡಿಂಗ್ ಸ್ಟ್ರಕ್ಚರೇ ನಾನು ಟಚ್ ಮಾಡಲ್ಲ. ಫ್ರೀಯಾಗಿ ಜಾಗ ಡ್ರಿಲ್ಲಿಂಗ್ ಇದ್ದರೆ, ಗಾಡಿ ಸೆಟ್ ಆಗೋ ಥರ ಜಾಗ ಇದ್ದರೆ, ಆ ಜಾಗನಲ್ಲಿ ನೀರಿದ್ದರೆ ನಾವೇ ಡ್ರಿಲ್ ಮಾಡಿ ಕೊಡ್ತೀವಿ. ಆಳ ಮಾಡೋದು, ಮೇಲೆ ಹೊಡೆಯೋದು ಅದೆಲ್ಲ ಮಾಡಲ್ಲ. ಯಾರು ಬಂದು ಮಾಡಿದರೂ ಸರಿ, ರೋಬೋ ಬೋರ್ವೆಲ್ಗೆ 12 ಫೀಟ್ ಬೇಕು. ಬಟ್ ನಮಗೆ ಬಂದು
10 ಇದ್ದರೆ ಸಾಕು. ನಮ್ಮದು ಮಾಸ್ಟ್ರು ಸ್ವಲ್ಪ ಚಿಕ್ಕದು, ಅಂದರೆ ನಾವು ಫಸ್ಟ್ ಬಂದರೆ ಗಾಡಿಗಳು ನಮ್ಮ ಹತ್ರ ಇರೋದು ಅದು ಸೆಟ್ ಆಗಿಬಿಡುತ್ತೆ. 1 ರೇಂಜ್ ಇದೆ. ನಾರ್ಮಲ್ ಆಗಿ 10 ವೀಲ್ಗಳು ಹೋಗೋ ಜಾಗಕ್ಕೆ 6 ವೀಲ್ ಡ್ರಿಲ್ ಮಾಡೋಕ್ಕೆ 6 ವೀಲ್ ಗಾಡಿನೂ ನಮ್ಮ ಹತ್ರ ಐತೆ. 6 ವೀಲ್ ಗಾಡಿನೂ ಹೋಗೋ ಜಾಗನಲ್ಲಿ ರೋಬೋ ಗಾಡಿನೂ ಡ್ರಿಲ್ ಮಾಡ್ಬೋದು. ರೋಬೋ ಗಾಡಿನೂ ಹೋಗೋಕ್ಕಾಗಲ್ಲ, ಏನೋ ಒಂದು ಪ್ರಾಬ್ಲಮ್ ಬಂದಿದೆ, ಟ್ರೈಪಾಯ್ಡ್ ಗಾಡಿ ಐತೆ, ಗ್ಯಾಸ್ ಬೋರೋರು, ರಾಡ್ ಕ್ಲೀನಿಂಗ್ ಗಾಡಿ ಅಪ್ ಟು 700 ಫೀಟ್ ಮಾತ್ರ. ಅದೇ ಹೋಸ್ ಕ್ಲೀನಿಂಗ್ ಒಂದೇ, ರಾಡ್ ಕ್ಲೀನಿಂಗ್ ಐತೆ. ಹೋಸ್ ಕ್ಲೀನಿಂಗ್ ಇದ್ದರೆ ಏನು, ರಾಡ್ ಕ್ಲೀನಿಂಗ್ ಇದ್ದರೆ ಏನು. ಹೋಸ್ ಕ್ಲೀನಿಂಗ್ ಯಾವುದಕ್ಕೆ ಯೂಸ್ ಆಗುತ್ತೆ, ಎಷ್ಟು ಫೀಟ್ ಮಾಡ್ಬೋದು. ಹೋಸ್ ಕ್ಲೀನಿಂಗ್ ಬಂದು ನೀವು 1200 1300 ಮಾತ್ರ ಇದ್ರೂ ಕ್ಲೀನ್ ಮಾಡ್ಬೋದು. ಹೋಸ್ ಕ್ಲೀನಿಂಗ್ ಅಂದರೆ ಏನಿಲ್ಲ, ನಾವು ಒಳಗಡೆ ಇದು ಬಿಡ್ತೀವಿ, ವಾಟರ್ ಲೆವೆಲ್ ಎಲ್ಲಿ ಟಚ್ ಆಗುತ್ತೋ ಅಲ್ಲಿಂದ ಏರ್ ಬಿಟ್ಕೊಂಡು ಹೋಗ್ತೀವಿ. ಅದು ಎಷ್ಟು ದೂರ ಐತೇನೋ ಏನೇನು ಗಲೀಜುಗಳಿದೋ ಆಚೆ ಕಡೆ ಬಂದ್ಬಿಡುತ್ತೆ. ಒಂದು ಕ್ಲೀನ್ ಮಾಡಿ ಮೇಲೆ ಬೋರು ಕ್ಲಿಯರ್ ಆಗೋ ಚಾನ್ಸ್ ಐತೆ, ಬೋರ್ ಕ್ಲೋಸ್ ಆಗಿಬಿಡೋಕ್ಕೂ ಚಾನ್ಸ್ ಐತೆ. ಅದು ಕ್ಯಾಮ್ರಾನಲ್ಲಿ ನೀವು ನೋಡಿ ಸ್ವಲ್ಪ ಡಿಸಿಷನ್ ತಗೊಳ್ಬೇಕು. ಎಲ್ಲ ಬೋರಿಗೆ ಬಂದು ನಾವು ಕ್ಲೀನ್ ಮಾಡೋಂಗೆ ಇಲ್ಲ. ಬೋರ್ವೆಲ್ ಕಂಡೀಷನ್ ಚೆನ್ನಾಗಿದ್ರೆ ನಾವು ಕ್ಲೀನ್ ಮಾಡ್ಬೋದು. ಅದು ಕ್ಯಾಮರಾ ಸ್ಕ್ಯಾನಿಂಗ್ ಡಿಪೆಂಡ್ ಆಗುತ್ತೆ. ಸರಿನಾ? ನೆಕ್ಸ್ಟು ರಾಡ್ ಕ್ಲೀನಿಂಗ್ ಯಾವುದಕ್ಕೆ ಯೂಸ್ ಆಗುತ್ತೆ. ಹೋಸ್ ಕ್ಲೀನಿಂಗ್ ಬಂದು ಒಂದು 50 ಅಡಿ 100 ಅಡಿ ಕ್ಲೋಸ್ ಆಗಿದರೆ ಹೋಸ್ ಕ್ಲೀನಿಂಗ್ ಮಾಡ್ಬೋದು. ತುಂಬ ಕ್ಲೋಸ್ ಆಗಿದೆ ಅಂದರೆ ರಾಡ್ ಕ್ಲೀನಿಂಗೇ ಮಾಡ್ಬೋದು. ರಾಡ್ ಕ್ಲೀನಿಂಗ್ ಎಷ್ಟು ಮ್ಯಾಕ್ಸಿಮಮ್ ಡ್ರಿಲ್ ಮಾಡೋಕ್ಕಾಗತ್ತೆ, ನೀವು 4.5 ಗಾಡಿ ಇದ್ದರೆ 700 ಫೀಟ್ ಆಗುತ್ತೆ. ಬೋಲ್ಡಸ್ಸು ಏನೋ ಸ್ಟಕ್ ಆಗಿರುತ್ತೆ, ಬೇರೆನೋ ಪ್ರಾಬ್ಲಮ್ ಬಂದಿರುತ್ತೆ, ಹಳೆ ಎಷ್ಟು ಡ್ರಿಲ್ ಮಾಡಿದರೂ ಅಷ್ಟಕ್ಕೂ ನಾವು ಕ್ಲಿಯರೆನ್ಸ್ ಮಾಡ್ಬೋದು. ಅದೇ ರೋಬೋ ಗಾಡಿಗಳು ಮಾಡಿದರೆ 1600 ರಾಡ್ ಕ್ಲೀನಿಂಗ್ ಮಾಡ್ಬೋದು. ಬಟ್ ಅದಕ್ಕೆ ಜಾಗ ಸೂಟ್ ಆಗುತ್ತೆ. ಎಂಟಿ ಪ್ಲಾಟು ನೀವು 2000 ಫೀಟ್ ಇದ್ದರೂ ಸರಿ, ದೊಡ್ಡ ಗಾಡಿಯಲ್ಲಿ ಮಾಡೋಕ್ಕೆ ಜಾಗ ಆದರೆ ದೊಡ್ಡ ಗಾಡಿಯಲ್ಲಿ ಮಾಡ್ಬೋದು ರಾಡ್ ಕ್ಲೀನಿಂಗ್. ಸರಿನಾ? ರಾಡ್ ಕ್ಲೀನಿಂಗ್ ಮಾಡಿ ನಿಮಗೆ ಬೇಕಂದರೆ ಫಿಲ್ಟ್ರ್ ಪೈಪು ಹಾಕಿ ಕೊಡ್ಬೋದು. ಫಿಲ್ಟ್ರ್ ಪೈಪ್ ಕಥೆ ಬಂದಿದೆ. ಫಿಲ್ಟ್ರ್ ಪೈಪು ಹಾಕೋದು ಬೋರ್ವೆಲ್ಗೆ ತುಂಬ ಒಳ್ಳೆಯದಿಲ್ಲ. ಅದು ಹಾಕ್ಬಿಟ್ರೆ ಸ್ವಲ್ಪ ಕಷ್ಟನೇ. ಫಸ್ಟ್ ಬಂದು 10 ಇಂಚು ಪೈಪು ಹಾಕ್ತಾರೆ, ಆಮೇಲೆ 7 ಇಂಚು MS ಪೈಪು ಹಾಕ್ತಾರೆ, ಆಮೇಲೆ ಡ್ರಿಲ್ ಮಾಡೋದು 6.5 ಇಂಚು ಡ್ರಿಲ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಏನು ಮಾಡ್ತಾರೆ, ಫುಲ್ಲು ಡ್ರಿಲ್ ಮಾಡಿಬಿಟ್ಟು 5 ಇಂಚು PVC ಪೈಪು ಹಾಕ್ಬಿಡ್ತಾರೆ, ಸಿಲ್ಟೆಡ್ ಪೈಪ್. ಅದು ಒಳಗಡೆ ಮೋಟ್ರ್ ಹೋಗೋದು ಎಷ್ಟು, 4 ಇಂಚು ಮೋಟ್ರ್ ಹೋಗೋದು. ಈಗ ಫಿಲ್ಟರ್ ಪೈಪ್ ಹಾಕ್ಬಿಟ್ರೆ ಶಿಲ್ಟು ಸ್ಟಾಪ್ ಆಗುತ್ತೆ, ಒಪ್ಕೊಳ್ತೀವಿ. ಅದು ಎಲ್ಲಿ ಬಂದಿದೆ ಅಂತ ತಿಳ್ಕೊಳ್ಬೇಕು. ಈಗ ಬೋರ್ವೆಲ್ನಲ್ಲಿ 1000 ಫೀಟ್ ಮಾಡಿದ್ದಾರೆ, ಆವಾಗ 360ನಲ್ಲಿ ಒಂದು ಗ್ಯಾಪ್ ಬಂದಿದೆ, ಶಿಲ್ಟು ಬಂದಿದೆ. 600ನಲ್ಲಿ ನೀರು ಬಂದಿದೆ, ಶಿಲ್ಟು ಬಂದಿದೆ. 800 ಫೀಟ್ನಲ್ಲಿ ಶಿಲ್ಟು ಬಂದಿದೆ, ನೀರು ಬಂದಿದೆ. 1000 ಫೀಟ್ನಲ್ಲಿ ಶಿಲ್ಟು ಬಂದಿದೆ, ನೀರು ಬಂದಿದೆ. ಈ ಥರ ಒಂದೇ ಬೋರ್ವೆಲ್ನಲ್ಲಿ 4 ಜಾಗ ಬಂದಿದ್ರೆ ಆವಾಗ ನೀವು ಫಿಲ್ಟರ್ ಪೈಪ್ ಹಾಕುವುದರಲ್ಲಿ ಒಂದು ಅರ್ಥ ಐತೆ. ಈಗ 950 ಡ್ರಿಲ್ ಮಾಡಿದ್ರೆ 960ನಲ್ಲಿ ಶಿಲ್ಟು ಬಂದಿದೆ, ನೀರು ಬಂದಿದೆ. ಆವಾಗ ಫಿಲ್ಟರ್ ಪೈಪ್ ಹಾಕ್ಬೇಕಾ? ಬೇಕಾಗಿಲ್ಲ. 2 ಮುಟ್ಟೆ ಜಲ್ಲಿ ಹಾಕಿದರೆ ಸರಿ ಹೋಯಿತು. ಫಸ್ಟ್ ಬಂದು ಕೇಸಿಂಗ್ ಪೈಪು 100 ಅಡಿ ಹಾಕಿದ್ದಾರೆ. ಫಿಲ್ಟರ್ ಪೈಪ್ ಬಂದು ಅದು ಶಿಲ್ಟ್ ಬಂದಿರೋದು 330ಕ್ಕೆ, ಡ್ರಿಲ್ ಮಾಡಿದ್ರು 1000 ಫೀಟ್ಗೆ. ಆವಾಗ ಫಿಲ್ಟರ್ ಪೈಪ್ ಹಾಕ್ಬೇಕಾ? ಹಾಕಬೇಕು. ಎಷ್ಟು ದೂರಕ್ಕೆ ಹಾಕಬೇಕು? ಎಷ್ಟು ದೂರ ಲೂಸ್ ಬಂದಿದೆನೋ ಅಷ್ಟು ದೂರ ಮಾತ್ರ ಹಾಕಿದರೆ ಸಾಕು.
ಈಗ 313 ಲೂಸ್ ಬಂತು ಅಂದರೆ ನಿಮಗೆ 315 ಮೇಲೆ ಲಾಕ್ ಮಾಡ್ಬೋದು. ಇದೆಲ್ಲ ಹೆಂಗೆ ಗೊತ್ತಾಗತ್ತೆ? ಯಾರೋ ಒಬ್ಬರು ಲಾಗ್ ಬುಕ್ ಅಂತ ಒಂದು ಇದು ಐತೆ, ಅದು ಮೇಂಟೈನ್ ಮಾಡಿದ್ರೆ ಗೊತ್ತಾಗತ್ತೆ. ಒಂದು 100 ಪೇಜ್ ನೋಟ್ಬುಕ್ ತಗೊಂಡ್ಬಿಟ್ಟು ಬೋರ್ವೆಲ್ ಲಾರಿ ಯಾವಾಗ ಬಂತು ಅದು ಟೈಮು, ಯಾವಾಗ ಸೆಟ್ಟಿಂಗ್ ಮಾಡಿದ್ದಾರೆ ಅದಕ್ಕೆ ಒಂದು ಟೈಮು, ಸೆಟ್ಟಿಂಗ್ ಮಾಡೋಕ್ಕೆ ಎಷ್ಟು ನೇರ ಆಯಿತು ಅದು ಟೈಮು, ಫಸ್ಟು ರಾಡು ಎಷ್ಟು ಗಂಟೆ ಆಯಿತು, ಒಳಗಡೆ ಹೋಗೋದು 460 ಎಷ್ಟು ಗಂಟೆ, ಅದು ಫಿನಿಶ್ ಆಗೋದು ಎಷ್ಟು, ಎಲ್ಲ ರಾಡುಗಳು ಕ್ಯಾಲ್ಕುಲೇಟ್ ಮಾಡಿರೋ ಮಾತ್ರನೇ ಬೋರ್ವೆಲ್ ಏನಾಗಿದೆ, ಹೆಂಗಾಗಿದೆ, ನೀರು ಬಂದಿದೆ ಇಲ್ಲ ಅಂತ ಎಲ್ಲ ಗೊತ್ತಾಗುತ್ತೆ. அந்த தண்ணி வரப்போகுதுன்றது பிப் பிப் சவுண்டு ನನಗೆ ಗೊತ್ತಿರೋದು ಯಾರೂ ಮೇಂಟೈನ್ ಮಾಡುವುದಿಲ್ಲ, அப்படியே பிடிச்சிட்டு ನಾನು ಮೇಂಟೈನ್ ಮಾಡ್ತಾ ಇದ್ದೀವಿ. நீங்கள் சுற்றி வர்றதா வரல. ಅದಕ್ಕೆ ನನಗೆ ಇಷ್ಟು ವಿಷಯಗಳು ನಿಮಗೆ ಹೇಳೋಕ್ಕೆ ಟ್ರೈ ಮಾಡಿಬಿಟ್ಟು ಹೇಳ್ತಾ ಇದ್ವಿ. ಈಗ ಒಂದು ರಾಡು 5 ಮಿನಿಟ್ಸಿಂದ 20 ಮಿನಿಟ್ಸ್ ಮಾತ್ರ ಹೋಗುತ್ತೆ. 20 ಮಿನಿಟ್ಸ್ ಆಗಿಬಿಟ್ಟು ಸ್ವಲ್ಪ ಕಡಿಮೆ ಹಾಕ್ಕೊಂಬಿಟ್ಟು 9 ಇಲ್ಲ 7 ಫೀಟ್ ಡ್ರಿಲ್ ಮಾಡೋ ಟೈಮ್ನಲ್ಲಿ ನೀರು ಬರೋಕ್ಕೆ ಚಾನ್ಸಸ್ ಇರುತ್ತೆ. ಯಾವುದೋ ಒಂದು ಜಾಗ ಕೈ ದೂರಮಾವಿಂಗ ಒಂದು ರಾಡು 1 ಮಿನಿಟ್ನಲ್ಲಿ ಒಳಗಡೆ ಹೋಗ್ಬಿಟ್ರೆ ಅಷ್ಟೇ ಡೈರೆಕ್ಷನ್ ತಣ್ಣಿ ಬರ್ತದೆ. ಆಮೇಲೆ ಡ್ರಿಲ್ ಮಾಡೋಕ್ಕಾಗಲ್ಲ, ನಾವು ಹಾಕಿರೋ ರಾಡುಗಳು ಆಚೆನೂ ತಗೊಳಕ್ಕಾಗಲ್ಲ. ಅರ್ಥ ಆಯ್ತಾ? பாருங்க அந்த வீட்டு பக்கம் அந்த காமிக்கவே இல்ல, ಅಷ್ಟು வீடியோவே உங்களுக்கு காமிக்கலாம். ಎಲ್ಲರೂ ನನಗೆ ಕೇಳಿನೂ ಮಾಡ್ತಾರೆ, ಏನಂತ ಅದು ಮಾಡಿ ಏನು ಯೂಸ್ ಅಂತ. ಇಲ್ಲ, ಅದನ್ನಲ್ಲೇ ವಿಷಯ ಇರೋ ரெண்டாவது கேப் செக் பண்ணோம், ಎಷ್ಟು ಫೀಟ್ಗೆ ನೀರು ಬಂದಿದೆ ಅಂತ ಕರೆಕ್ಟಾಗ அப்போ வந்து 825 ಫಸ್ಟ್ ಗ್ಯಾಪ್ ಮಾಡ್ಕೊಬೇಕು. 1350 ಸೆಕೆಂಡ್ ಶಿಲ್ಟ್ ಬಂದಿದ್ರು ನೋಟ್ ಮಾಡ್ಕೊಬೇಕು. ಯಾರೋ ಒಬ್ಬರು ಅದು ಇದರಲ್ಲಿ ಇದ್ದರೆ. ನೆಕ್ಸ್ಟ್ 1800 ಸ್ಕ್ಯಾನ್. ಬಟ್ ನನ್ನ ವಿಡಿಯೋ ಯಾರು ನೋಡ್ತಾರೋ 1800 ಮಾಡ್ತಾರೆ, ಸರಿನಾ, ಅವರೆಲ್ಲ ಆಗ್ಬೇಕು ಮೇಂಟೈನ್ ಮಾಡ್ತಾರೆ, ಅವ್ರ ವಿಷಯ ಗೊತ್ತಿದೆ, ಸರಿನಾ. ನೀವು ಮಾಡಿದ್ರೆ ಒಳ್ಳೇದು. இந்த ஒரு மிஷின் கையில் இருந்தால் நம்ம பழைய போர்ல ನನ್ನ ಹತ್ರ ಒಂದು ಬೋರಲ್ಲಿ ಹಾಕಿ ಬೇರೆಲ್ಲ ನೀವು ಬೇರೆ ಮಕ್ಕಳು ಮಾಡ್ಕೊಳ್ಳಿ. ಯಾಕಂದರೆ ಹೆಂಗೆ ಮಾಡ್ತಾರೆ, ಏನೇನು ಮಾಡ್ತಾರೆ ಎಲ್ಲ ಹೇಳ್ಕೊಂಡು ஆமாம் ನೀವು ತಿಳ್ಕೊಳ್ಳಿ. ಬಟ್ ವಿಡಿಯೋನಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಒಂದು ರೋಬೋಗೆ ಮಾತ್ರ 2 ಅವರು அந்த டைரக்ஷன் தண்ணி போதுன்னு காமிக்கிறது. வாங்க வாங்க. ಏನಂದರೆ ಗಾಡಿ ನೈಟೇ ಬಂದುಬಿಟ್ಟಿದೆ, ಎಲ್ಲಿ ಪಾರ್ಕ್ ಮಾಡಿದ್ದಾರೆ, ಪಾರ್ಕ್ ಮಾಡೋ ಟೈಮಲ್ಲಿ ಏನು ರಿಸ್ಕು, ಆಮೇಲೆ ಲಾರಿ ಸೈಟ್ ಹತ್ರ ಬಂದಿದೆ, ಬರೋ ஃபினிஷிங் வந்திருக்கா பாருங்க ஓரத்தில். ಹೆಂಗೆ பாயிண்ட் என்ன வாங்க, பாயிண்ட் என்ன வாங்க, ಯಾವುದು ಹೊಡಿಬೇಕು, 2 கால் ಅದೇ ಕರೆಕ್ಟಾಗಿ ವச்சுக்கிறீங்க ಕಾಲು, ಏನು ಹೊಡೆಯಿಲ್ಲ. 1-2 ಅಡಿ ಡ್ರಿಲ್ ಆಗಿಬಿಟ್ರೆ ಪಾಯಕಲ್ಲಿ ಬಂದುಬಿಡುತ್ತೆ. ಪಾಯಕಲ್ಲಿ ಬಂದರೆ ಆಗಲ್ಲ, ನಾವು ಬಂದು ಸ್ಲೋರಿಗೆ ಮಾಡಿಬಿಟ್ಟು ಆಮೇಲೆ ನನಗೆ ಕರಿ ಅಂತ ಹೇಳಿಬಿಟ್ಟು ಹೋಗ್ಬಿಡುತ್ತೆ. 76 ನಾವು ಹಂಗೆ ಇಲ್ಲ, ಮ್ಯಾಕ್ಸಿಮಮ್ ಟ್ರೈ ಮಾಡಿ 1692 ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮ್ಯಾಕ್ಸಿಮಮ್. 2.60 ನಮ್ಮ ಹತ್ರ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದಿರೋ ಪಾಯಿಂಟ್ಗಳು ಐತೆ. நம்ம வந்து 1000 ಈಗ ಕಂಪ್ನಿನಲ್ಲಿ 800 ಸೀಜಾ ಬೇಕರಿ ಐತೆ, ಆ ಕ್ರಾಸ್ ಒಳಗಡೆ ಒಂದು ಬೋರ್ವೆಲ್ ಮಾಡಿದ್ವಿ, ರೋಬೋ ಬೋರ್ವೆಲ್, ಸರಿನಾ. ಫಸ್ಟು ನಾವು ಡ್ರಿಲ್ ಮಾಡಿದ್ದೀವಿ, ಚೆನ್ನಾಗಿತ್ತು. ನೆಕ್ಸ್ಟು ಒಳಗಡೆ ಹೋಗಿದ್ರೆ ಏನಾಗಿದೆ, ಕಲ್ಲುಗಳು ಅಡ್ಡ ಬಂದುಬಿಟ್ಟಿದೆ. ಹಳೇ ಬಿಲ್ಡಿಂಗ್ನದು ಪಾಯಕಲ್ಲು ಬಂದುಬಿಟ್ಟಿದೆ. ಅದು ತೆಗಿಕೆ ತುಂಬ ಕಷ್ಟ ಮಾಡಿ ತೆಗೆದಿವಿ. ಯಾವುದು ಡೆಮಾಲಿಷ್ ಮಾಡಿಲ್ಲ. ಹೆಂಗೆ ಕೇಸಿಂಗ್ ಪೈಪು ವೆಲ್ಡಿಂಗ್ ಮಾಡ್ತಾರೆ, ಎಷ್ಟು ಫೀಟ್ಗೆ 10 ಇಂಚ್ ಪೈಪ್ ಬಿಟ್ಟಿದ್ದಾರೆ, ಒಂದು ರಾಡು ಎಷ್ಟು ಮಿನಿಟ್ ಆಯಿತು ಅಂತ ಎಲ್ಲ ಲೆಕ್ಕ ಮಾಡಿ ಹೆಂಗೆ ಗಾಡಿ ಫಿನಿಶ್ ಆಯಿತು, ಅಲ್ಲಿ ಬರೋ ಪ್ರಾಬ್ಲಮ್ಗಳು ಎಲ್ಲ ಒಂದೂ ಬಿಡಲ್ಲ, ಪ್ರತಿಯೊಂದು ಅದರಲ್ಲಿ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀವಿ, ಸರಿನಾ. ಅದೇ ಥರ 1 ಅವರ್ ವಿಡಿಯೋನೂ ಹಾಕಿದ್ದೀವಿ, 10 ನಿಮಿಷ ವಿಡಿಯೋನೂ ಹಾಕಿದ್ದೀವಿ. ದೊಡ್ಡ ಗಾಡಿಗಳು ಸರಿ ಫುಲ್ಲು A to Z
ಏನೇನು ನಡೀತಾ ಇದೆ ಅಂತ. ಸ್ಟಾರ್ಟಿಂಗ್ ವೀಡಿಯೋಗಳು ನಂದು ನೋಡಿದರೆ ಬೇರೆ ತೆಂಗಿನಕಾಯಿ ಮಾತ್ರ ಇರುತ್ತೆ, ಆಮೇಲೆ ಸ್ವಲ್ಪ ಚೇಂಜಸ್ಸು. ಈಗ ಜಿಯೋ ಲೊಕೇಟರ್ ಮಿಷಿನ್ ಬಂದ ಮೇಲೆ ಬೇರೆ ಯಾವುದೇ ಚೇಂಜಸ್ಗಳು ಮಾಡಿಲ್ಲ, ಇದನ್ನೆಲ್ಲೇ ನಡೀತಾ ಇದೆ. ನೆಕ್ಸ್ಟ್ ಜಿಯೋ ಲೊಕೇಟರ್ ಮಿಷಿನ್ ಯೂಸ್ ಮಾಡಿ 3 years ಇರ್ಬೋದು ಅಂತ ಕಾಣಿಸ್ತೆ. ಅದಕ್ಕೆ ಮುಂಚೆ ಎಲ್ ರಾಡ್ಗಳು, ವಾಟರ್ ಬಾಟ್ಲು, ಎಷ್ಟೋ 100 ಇನ್ಸ್ಟ್ರೂಮೆಂಟ್ಗಳೈತೆ. 100 ಇನ್ಸ್ಟ್ರೂಮೆಂಟ್ ಒಂದೇ ಪಾಯಿಂಟಲ್ಲಿ ಚೆಕ್ ಮಾಡಲ್ಲ, ಒಂದೊಂದು ಪಾಯಿಂಟಲ್ಲಿ ಒಂದೊಂದು ಇನ್ಸ್ಟ್ರೂಮೆಂಟು ಯೂಸ್ ಮಾಡ್ತೀವಿ. ಈ ಜಾಗ ಸೈಟಿಗೆ ಬಂದು ಸೆಕೆಂಡ್ ಪಾಯಿಂಟು ಸಿಕ್ಕಿದೆ, ಡ್ರಿಲ್ ಮಾಡ್ಕೊಬೇಕು. 99% ಇದು ಮಾಡಂಗೆ ಇಲ್ಲ, ಇದು ಏರ್ ಪಾಸಿಂಗ್ ಎಲ್ಲ ಆಗಲ್ಲ, ಸರಿನಾ. ಈಗ ಹಳೆ ಬೋರ್ನಲ್ಲಿ ಒಂದು 50 ಅಡಿ ಹೋಗಿದ್ರೆ ಅವರಿಗೆ ನೀರು ಬಂದ್ಬಿಡುತ್ತೆ. ಸೊ 100 feet ಮಾಡ್ಕೊಬೋದು. ಕೆಳಗಡೆ ಒಂದು ಸೋರ್ಸು ಇನ್ನೂ ಓಪನ್ ಆಗಿಲ್ಲ, ಕಟ್ ಆಗಿಲ್ಲ. பாருங்க ஏர் பாஸ் ஆயிடுச்சுன்னா 10 அடிக்கு ட்ரில் பண்ண முடியும். ತುಂಬ ಸಂತೋಷ ಇಷ್ಟು ಪೇಷಂಟಾಗಿ ನನ್ನ ವೀಡಿಯೋ ಇಷ್ಟು ದೂರಕ್ಕೆ ನೋಡಿದ್ದಕ್ಕೆ, ಸರಿನಾ. ಒಂದು ಲೈಕ್ ಕೊಡಿ, ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ, ಸರಿನಾ. ನಿಮಗೆ ಸೌಂಡು ಸರಿಯಾಗಿ ಕೇಳಲ್ಲ, ಲೈವಾಗಿ ಮಾಡಿದನಲ್ಲಿ ಅಲ್ಲಿ ಇರೋದು ಮಾತುಗಳು ಬರುತ್ತೆ, ಅದು ಯಾವ ಮಾತು ಅಂತ ನಮಗೆ ಗೊತ್ತಾಗಲ್ಲ. ನಮ್ಮ ಮಾತು ಈಗ ಬಿಡ್ತಾ ಇದ್ದೀವಿ, ಸರಿನಾ. ಬೋರ್ವೆಲ್ ಗಾಡಿ ಇದ್ದರೂ 2 ಗಾಡಿ ಐತೆ. ನಾರ್ಮಲ್ ಆಗಿ ಈ ಥರ ಖಾಲಿ ಜಾಗನಲ್ಲಿ ಇರುವ ಟೈಮಲ್ಲಿ ನಾವು ಬೋರ್ ಮಾಡಿಬಿಟ್ರೆ ದೊಡ್ಡ ಗಾಡಿನಲ್ಲಿ ಮಾಡ್ಬೋದು. ಮುಂಚೆಲ್ಲ 300 feet ಇತ್ತು, 1000 feet ಇತ್ತು, ಈಗ 2000 ಮಾತ್ರ ಮಾಡ್ಬೋದು. ಅದು ರೇಟು ಕಡಿಮೆ. 1700 ஸ்கேன் பண்ணோம். ಈಗ ನಾರ್ಮಲ್ ಆಗಿ 16 ஒன்று காமிக்குது. ನೆಕ್ಸ್ಟ್ 200 ಸ್ವಲ್ಪ ರೇಟ್ಗಳು ಜಾಸ್ತಿ ಹಾಕೊಂಡು ಬರುತ್ತೆ. ಔಟ್ಪುಟ್ ಬಟ್ 1000 feet ಆದಮೇಲೆ 100 rupees ಜಂಪ್ ಆಗುತ್ತೆ. ನಿಧಾನ. ಬಟ್ ರೋಬೋ ಗಾಡಿಗಳಿದ್ರೆ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಮೇಲೆ ಮಾಡೋದು. அவங்க பண்ண ಪ್ಲಸ್ಸು ಈ ದೊಡ್ಡ ಗಾಡಿಗಳು ಸೆಟ್ ಆಗಲ್ಲ ಜಾಗಗಳು, ಕೆಲವು ಜಾಗ ಇರುತ್ತೆ, ಗಾಡಿ ಹೋಗೋಕ್ಕಾಗಲ್ಲ, ವೈರ್ ಪ್ರಾಬ್ಲಮ್ ಸೈಲ ಅಂಥ ಟೈಮಲ್ಲಿ ರೋಬೋ ಗಾಡಿ ಸೆಟ್ ಆಗುತ್ತೆ. ಅದು ಹೆಂಗೆ, ಅದೂ ಆ ಥರನೇ 200 ಲೆಮನ್ ಎವ್ರಿ 100 feetಗಳು ಸ್ವಲ್ಪ ಚೇಂಜಸ್ ಬರುತ್ತೆ. 200 feet ಆದಮೇಲೆ 600ಗೆ 200 ಲೆಮನ್ ಉಳ್ಳ ಪೋಡಾದೆ அப்படியே பாதியில நிறுத்தி வச்சிருங்க. ಸೊ 1000 feet ಮಾಡಿದ್ರೆ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. 500 ಒಳಗಡೆ ಬಂದರೆ போடுங்க, எப்படியெல்லாம் போடுங்க, அந்த இதுக்குள்ள கோலமகள எப்படியே போடுங்க சார். அதாவது எறும்பு வந்து சாப்பிடணும் நம்ம பாலிಸಿ, ಬೇರೆ ಜಾಗ ಪಾಯಿಂಟ್ ಚೆಕ್ ಮಾಡೋದು ಒಳ್ಳೆಯದು. 3 ಹೇಳ್ಯಾರ ಪಾಯಿಂಟ್ ಒಂದೇ ಜಾಗದಲ್ಲಿ ಬಂದುಬಿಟ್ರೆ ನಿಮಗೆ ತುಂಬ ಅದೃಷ್ಟ ಇದೆ ಅಂತ ಲೆಕ್ಕ. அவ்வளோதான். ಈಗ ಯಾರು ಫೋನ್ ಮಾಡಿದ್ರು கற்பூரம் கொளுத்திங்க, அதுலேருந்து நீங்கள் ஊதுவத்தி கொளுத்திங்க, ஈஸியாக இருக்கும். ನಮ್ಮ ವಾಟ್ಸಾಪ್ಗೆ ಅವರ ಹೆಸರು, அப்புறம் 10 ரூபா பால் ಪ್ಯಾಕೆಟ್ கொண்டு வந்து மேலே ஊற்றிடும், ಲೊಕೇಶನು, ಒಂದು ಶಾರ್ಟ್ ವಿಡಿಯೋ ಏನಂದರೆ ಅವರು ಎದುರು ಮನೆಗೆ ಬರಬೇಕು, ಲೆಫ್ಟ್ ಸೈಡ್ ರೋಡು ತೋರಿಸ್ಬೇಕು, ರೈಟ್ ಸೈಡ್ ರೋಡು ತೋರಿಸ್ಬೇಕು, ಆಮೇಲೆ ಮನೆಯದು ಔಟ್ಲುಕ್ ಅವ್ರು ತೋರಿಸ್ಬೇಕು, ಹಂಗೆ ಒಳಗಡೆ ಬರೋ ಗೇಟ್ ಹತ್ರ ಬರೋದನ್ನು ತೋರಿಸ್ಬೇಕು. ನೆಕ್ಸ್ಟು ಬೋರು ಪಾಯಿಂಟು ಎಲ್ಲಿದೆ ಅದನ್ನು ತೋರಿಸ್ಬೋದು. ಇದೆಲ್ಲ ಒಂದು ಶಾರ್ಟ್ ವಿಡಿಯೋ ಕಳಿಸ್ಬಿಟ್ರೆ ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕಾ ಬೇಡ ಅಂತ ಡಿಸಿಷನ್ ತೊಗೊಳ್ಬೋದು. ಇದಕ್ಕೆ ಏನು ಚಾರ್ಜಸ್ ಇಲ್ಲ. ನೀವು ಕಳಿಸಿರೋ ವೀಡಿಯೋನಲ್ಲಿ ಸೈಟ್ ಇನ್ಸ್ಪೆಕ್ಷನ್ ಮಾಡ್ಬೋದು ಅಂದದ್ರ ಮೇಲೇ ಸೈಟ್ ಇನ್ಸ್ಪೆಕ್ಷನ್ ಬರೋದು. ಆದಮೇಲೆ ನೀವು 2000 rupees ಪೇ ಮಾಡಬೇಕು. ಬಂದುಬಿಟ್ಟು ನಾನು ಮೊದಲು ಹೇಳ್ತೀವಿ, ಗಾಡಿನೇ ಸೆಟ್ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಇಲ್ಲ. ಪ್ಲಸ್ಸು ನಿಮ್ಮ ವೀಡಿಯೋ ಒಂಥರ ಇರುತ್ತೆ, ಅಲ್ಲಿ ಬಂದು ಸೈಟ್ ನೋಡಿದರೆ ಅದು ಬೇರೆ ಥರ ಇರುತ್ತೆ. ಪಕ್ಕದ ಮನೆಯವರು ಈ ಪಕ್ಕದ ಮನೆಯವರು ಕವರ್ ಮಾಡಲ್ಲ. ನಾವು ಬಂದರೆ ಏನು ಮಾಡ್ತೀವಿ, ಫಸ್ಟು ಸರ್ವೆ ಮಾಡ್ತೀವಿ, ಎದುರು ಮನೆಯಲ್ಲಿ ಹೆಂಗಿದೆ,
ಆಪೋಸಿಟ್ ನೈಬರ್ಸ್ಗಳು ಹೆಂಗಿದೆ, ಪಕ್ಕದ ಮನೆ ಇದು ಹೆಂಗಿದೆ ಅಂತ ಎಲ್ಲ ಮಾಡಿಬಿಟ್ಟು ಅವ್ರದ್ದು ಕಂಪೇರ್ ಮಾಡಿಬಿಟ್ಟು ಡೀಟೇಲ್ಸ್ ತಗೊಳ್ಬೇಕು. ಫಸ್ಟು ಪಾರ್ಟಿಗೆ ವಿಷಯ ಗೊತ್ತಿರಬೇಕು, ಏನೇನು ವಿಷಯಗಳು, ಯಾವಾಗ ಬೋರ್ವೆಲ್ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಬೋರ್ವೆಲ್ಲು ಸ್ಟಾಪ್ ಮಾಡಿದರು, ಎಷ್ಟು ಇಂಚು ನೀರು ಬಂದಿದೆ, ಎಷ್ಟು ವರ್ಷ ಆಗಿದೆ, ಎಲ್ಲೆಲ್ಲಿ ನೀರು ಬಂದಿದೆ, ಫಿಲ್ಟರ್ ಪೈಪು ಹಾಕಿದ್ದಾರಾ ಇಲ್ಲನ, ಕೇಸಿಂಗ್ ಪೈಪು ಎಷ್ಟು ಹಾಕಿದ್ದಾರೆ, ಅದೆಲ್ಲ ಡೀಟೇಲ್ಸ್ಗಳು ಅವ್ರಿಗೆ ಗೊತ್ತಿರಬೇಕು. ನಿಮಗೆ ಹಳೆ ಮನೆಯಿಂದ ಗಾಡಿ ಇದು ಪರ್ಚೇಸ್ ಮಾಡಿರೋ ಮನೆ ಇದ್ದರೆ ನೀವು ಹಾಕಿದರೆ ಗೊತ್ತಾಗತ್ತೆ, ಬೇರೆಯವರು ಬಿಲ್ಡರ್ಗಳು ಮಾಡಿದರೆ ಗೊತ್ತಾಗಲ್ಲ. ಸೊ ಅದಕ್ಕೆ ನೀವು ಬಿಲ್ಡಿಂಗ್ ತಗೊಂಡ ಮೇಲೆ ಒಂದು ಪ್ರಾಪರ್ ಸ್ಕ್ಯಾನಿಂಗ್ ಮಾಡಿ ಅದು ಪೆನ್ ಡ್ರೈವ್ನಲ್ಲಿ ಹಾಕ್ಕೊಂಡ್ಬಿಟ್ರೆ ಯಾವಾಗಲೂ ಇರುತ್ತೆ. ನೆಕ್ಸ್ಟ್ ನಮಗೆ ಪ್ರಾಬ್ಲಮ್ ಬಂದರೆ ಆವಾಗ ಸ್ಕ್ಯಾನಿಂಗ್ ಮಾಡಿದರೆ ಈ ಸ್ಕ್ಯಾನಿಂಗು ಅವು ಸ್ಕ್ಯಾನಿಂಗು ಕಂಪೇರ್ ಮಾಡಿದರೆ ವಿಷಯ ಗೊತ್ತಾಗತ್ತೆ. ಏನು ವಿಷಯ ಗೊತ್ತಾಗತ್ತೆ, ಮುಂಚೆ ಬಂದು 4-5 ಸೋರ್ಸ್ಗಳು ಬಂದಿರ್ಬೋದು, ಅದಕ್ಕೆ ಚೆನ್ನಾಗಿ ನೀರು ಬರ್ತಾಯಿದೆ. ಈಗ ಒಂದೇ ಗ್ಯಾಪನ್ನೇ ಬರ್ತಾಯಿದೆ, ಅದಕ್ಕೆ ನೀರು ಸರಿಯಾಗಿ ಬರ್ತಾ ಇಲ್ಲ ಅಂತ ಐಡಿಯಾಗಳು ನಾವು ತಿಳ್ಕೊಬೋದು. ಈಗ ಪಾರ್ಟಿ ಬಂದು ಇಂಥ ವೀಡಿಯೋ ಫಸ್ಟ್ ನನಗೆ ಕಳಿಸಿದ ಮೇಲೇ ನಾನು ಡಿಸಿಷನ್ ತೊಗೊಂಡಿದ್ದೀವಿ. ಏನು, ಈ ಬೋರ್ನಲ್ಲಿ ಡ್ರೈ ಬೋರ್ ಇಲ್ಲ, ನೀರಿದೆ, ನೀರು ಇಲ್ಲ ಅಂತ ಬೋರ್ ಇಲ್ಲ. ಇದರಲ್ಲಿ ಫಸ್ಟ್ ಬಂದು 6.5 ಇಂಚು ಮಾಡಿದ್ದಾರೆ, ಆಮೇಲೆ ಡಯಾಗಳು ಜಾಸ್ತಿ ಆಗಿದೆ, ಲೂಸ್ ಗ್ಯಾಪ್ಗಳು ಬಂದಿದೆ, ಎಂಟಿ ಗ್ಯಾಪ್ಗಳು ಬಂದಿದೆ, ವಾಟರ್ ಲೆವೆಲು ಸಿಕ್ಕಿದೆ, ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಇದು ಕಳಿಸಿದ ಮೇಲೇ ನಾವು ಕೆಲಸ ಮಾಡೋಣ, ಓಕೆ ಬೇರೆ ಪಾಯಿಂಟ್ ಕೊಡೋಣ ಅಂತ ಐಡಿಯಾ ಬರುತ್ತೆ. ಈಗ 5 ನಿಮಿಷ ಮಾತಾಡೋದೇ ಕಷ್ಟ, ಒಂದೇ ಸಲ 1 ಅವರ್ ಮಾತಾಡ್ಬೇಕಂದ್ರೆ ತುಂಬ ಕಷ್ಟ. ಇದರಲ್ಲಿ ಕೆಲವುದು ರಿಪೀಟ್ ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಸರಿನಾ. ಒಂದು ಒಳ್ಳೆಯ ವಿಷಯಗಳು ಹೇಳ್ತಾ ಇದ್ದು ಅಂತ ಮನ ತೃಪ್ತಿ ನನಗೆ ಐತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು ನಿಮಗೆ. 1 ಸಲ ಅಂತ 2 ಸಲ ನೋಡಿ ಜನರಲ್ ಇನ್ಫಾರ್ಮೇಷನ್ಗಳು ನಾನು ಹೇಳಿದ್ದೀವಿ. ಇದು ಬಿಟ್ಟು ಬೇರೆ ಯಾವುದೋ ನಿಮಗೆ ಗೊತ್ತಿರಿದ್ರೆ ನೀವು ನಮಗೆ ಹೇಳಿ. ನಿಮ್ಮ ಕ್ವಶನ್ಗಳು ಆನ್ಸರ್ ಮಾಡೋ ಟೈಮ್ನಲ್ಲಿ ಯೂಟ್ಯೂಬ್ನಲ್ಲಿ ಆನ್ಸರ್ ಮಾಡಿದರೆ ಅದು ಡೌಟು ಬೇರೆಯವ್ರಿಗೆ ಕ್ಲಿಯರೆನ್ಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ತುಂಬ ಕ್ವಶನ್ಗಳು ಕೇಳಿ ನಾನು ಆನ್ಸರ್ ಮಾಡ್ತೀವಿ, ಬಟ್ ಆ ಟೈಮಿಗೆ ಮಾತಾಡಬೇಕು. ಸಾಯಂಕಾಲ 5ರಿಂದ 6 ಗಂಟೆಗೆ ಮಾತಾಡಿದರೆ ನೀವು ಏನೇನು ಕೇಳ್ತೀರೋ ಅದು ನೋಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ದಿವಸ 5 to 6ಗೆ ಖಂಡಿತ ಹೇಳ್ಬೋದು. ಎಷ್ಟೋ ಡೀಟೇಲ್ಗಳು ಐತೆ, ಸ್ವಲ್ಪ ವಾಸ್ತುನೂ ಟ್ಯಾಲಿ ಆಗಬೇಕು, ರೆಫರ್ ಮಾಡಬೇಕು, ಸ್ವಲ್ಪ ನ್ಯೂಮರಾಲಜಿನೂ ರೆಫರ್ ಮಾಡಿ ಆ ಡೇಟ್ ಪ್ರಕಾರ ನಾವು ಕೆಲಸ ಮಾಡಿದ್ರೆ ಚೆನ್ನಾಗಿ ಇರುತ್ತೆ ಅಂತ ಒಂದು ಐಡಿಯಾ ಇರುತ್ತೆ. ನೋಡಿ, ಕ್ಯಾಮ್ರಾ ಮಾಡೋರು ನಿಧಾನವಾಗಿ ಮಾಡಬೇಕು. ನಂದು ಆಫೀಸ್ ಬಂದು 35 ವರ್ಷ ಕಮ್ಮನಹಳ್ಳಿನಲ್ಲಿ SBI ಬ್ಯಾಂಕ್ ಪಕ್ಕದಲ್ಲಿ ನಾವು ಆಪ್ರೇಟ್ ಮಾಡಿದ್ದೀವಿ. ಈಗ ಈ ವರ್ಷ ಜೂಲೈ 1 ನನ್ನ ಮನೆಯ ಹತ್ರನೇ ಆಫೀಸು ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಬಟ್ ನಿಮಗೆ ಅದು ನೆಸಿಟೀಸ್ ಬರಲ್ಲ, ಫೋನ್ ನಂಬರ್ ಹಂಗೆ ಇದೆ ಇಲ್ಲ, ಅದ ಪ್ರಕಾರ ನಿಮಗೆ ಯೂಸ್ ಆಗಿಬಿಡುತ್ತೆ. ಬಟ್ ನೀವು ಡೈರೆಕ್ಟಾಗಿ ಮೀಟ್ ಮಾಡಬೇಕಂದ್ರೆ ಈಗ ರಾಮಸ್ವಾಮಿ ಪಾಳ್ಯ ಅಂತ ಜಾಗ ಐತೆ ಬ್ಯಾಂಗ್ಳೂರು 33ಇಂದ, ನಮ್ಮ ಹಳೆಯ ಆಫೀಸಿಂದ ಒಂದು 100 ಮೀಟ್ರು ಅಷ್ಟೇ. ಅದರಲ್ಲಿ ನಮ್ಮ ಮನೆ ಐತೆ, ಮನೆ ಆಪೋಸಿಟ್ ಒಂದು ಅಂಗಡಿ ತೊಗೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ಅದೇ ಕೋಪ್ರೇಷನ್
ನೀವು ಕೊಟ್ಟರೆ ತುಂಬ ಒಳ್ಳೆಯದು. ಯಾವುದೋ ಕೆಲಸ ಇರಲಿ, ಏನೋ ಇರಲಿ, ಒಂದು ಪ್ರೇಯರು ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಈಗ ನಾನು ಯಾವ ಕೆಲಸ ಮಾಡಿದರೂ ಸರಿ, ದೇವರ ಹತ್ರ ಹೇಳಿಬಿಟ್ಟು ಅವ್ರ ಹತ್ರ ಪರ್ಮಿಷನ್ ತೊಗೊಂಡ್ಬಿಟ್ಟು ಯಾವುದೋ ಕೆಲಸ ಶುರು ಮಾಡ್ತೀವಿ, ರಿಸಲ್ಟ್ಗಳು ಚೆನ್ನಾಗಿ ಇರುತ್ತೆ. ಒಂದೇ ಥರ ಇಲ್ಲ ಬೋರು, 2-3 ಜಾಗದಲ್ಲಿ ಎಂಟಿ ಗ್ಯಾಪ್ ಬಂದಿದೆ. ಬೋರ್ವೆಲ್ ಮಾಡೋ ಟೈಮು ಯಾರೋ ಒಬ್ಬರು ಫಸ್ಟಿಂದ ಲಾಸ್ಟ್ ಮಾತ್ರ ಅಲ್ಲೇ ಇರಬೇಕು. ಇದರೇ ಗೊತ್ತಾಗತ್ತೆ ಬೋರ್ವೆಲ್ಲು ಏನೇನು ಆಗ್ತಾಯಿದೆ, ಏನೇನು ಮಾಡ್ತಾರೆ ಅಂತ. ಮೊಬೈಲ್ನಲ್ಲಿ ನೀವು ವೀಡಿಯೋ ಮಾಡ್ಕೊಂಡ್ಬಿಟ್ರೂ ಒಳ್ಳೆಯದನ್ನೇ. ಆಮೇಲೆ ನಾನು ಬೋರ್ವೆಲ್ ಮಾಡಿದ್ರೆ ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡ್ತೀವಿ. ಬೈ ಚಾನ್ಸು ನಾನು ಪಾಯಿಂಟ್ ಮಾತ್ರ ಚೆಕ್ ಮಾಡಿಬಿಟ್ಟು ನೀವು ಡ್ರಿಲ್ ಮಾಡಿದರೆ ದಯವಿಟ್ಟು ಗಾಡಿ ಯಾವಾಗ ಬಂದಿದ್ದೇನೋ ಅಲ್ಲಿಂದ ಗಾಡಿ ಯಾವಾಗ ಹೋಗುತ್ತೋ ಅದು ಮಾತ್ರ ಎವ್ರಿ 1 hour 2 minutes ವೀಡಿಯೋಗಳು ಕಳಿಸಿದರೆ ತುಂಬ ಒಳ್ಳೆಯದು. ನಾನು ಆ ವೀಡಿಯೋಗಳು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ನನ್ನ ಸಬ್ಸ್ಕ್ರೈಬ್ಗಳು ಅಟ್ಲೀಸ್ಟ್ ಒಂದು 4 ಜನ ಪ್ರೇಯರ್ ಮಾಡಿದರೂ ಸರಿ, ನೀರು ಚೆನ್ನಾಗಿ ಬಂದ್ಬಿಡತ್ತೆ, ನಿಮಗೆ ಏನು ಪ್ರಾಬ್ಲಮ್ ಬರಲ್ಲ. ನೀವು ವೀಡಿಯೋ ಕಳಿಸಿಲ್ಲ ಅಂದರೆ ನಾನು ನೀರಿಗೆ ಗ್ಯಾರಂಟಿ ಕೊಡಂಗೆ ಇಲ್ಲ. ನೀವು ವೀಡಿಯೋ ಕಳಿಸಿದ್ರೆ ಗ್ಯಾರಂಟಿ ಕೊಡಬಹುದು. ನಮಗೆ ಎಲ್ಲ ಕಸ್ಟಮರ್ಗಳು ಕಳಿಸ್ತಾ ಇದ್ದಾರೆ. ಕಳಿಸಿರೋ ವೀಡಿಯೋಗಳು ನಾನು ಅಪ್ಲೋಡ್ ಮಾಡಿದ್ವಿ. ತುಂಬ ಕಸ್ಟಮರ್ಗಳು ಕಳಿಸೋದು ಅಪೂರ್ವ, ಅಂಥ ವೀಡಿಯೋಗಳು ನಾನು ಮಾಡೋಂಗೆ ಇಲ್ಲ. ನಾವು ಬಂದು ಮಂಡೆಯಿಂದ ಫ್ರೈಡೇ ಮಾತ್ರ ಲೋಕಲ್ನಲ್ಲಿ ಪ್ಯಾಂಟ್ ಚೆಕ್ ಮಾಡ್ತೀವಿ. ಸಾಟರ್ಡೆ ಸಂಡೇ ಮಾತ್ರನೇ ಔಟ್ ಸ್ಟೇಷನ್ ಪ್ಯಾಂಟು ಚೆಕ್ ಮಾಡೋಕ್ಕಾಗತ್ತೆ. ನಾನು ಲೋಕಲ್ಗೆ ಪ್ರಿಫರೆನ್ಸ್ ಕೊಡ್ತಾಯಿದ್ವಿ. ಔಟ್ ಸ್ಟೇಷನು ಸಾಟರ್ಡೆ ಸಂಡೇ ಮಾತ್ರನೇ ಹೋಗೋಕ್ಕಾಗತ್ತೆ. ಫ್ರೈಡೇ ನೈಟ್ ಇಲ್ಲಿಂದ ಹೋಗಬೇಕು, ಸಾಟರ್ಡೆ ಪ್ಯಾಂಟ್ ಚೆಕ್ ಮಾಡಬೇಕು, ಸಾಟರ್ಡೆ ನೈಟ್ ಅಲ್ಲಿಂದ ಬೀಳಬೇಕು, ಸಂಡೇ ಬಂದು ರೆಸ್ಟು. ಇಲ್ಲ ಕೆಲವು ಜಾಗ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಸಾಟರ್ಡೆ ಟಿಕೆಟ್ ಬುಕ್ ಮಾಡಿ ಸಂಡೇ ರೀಚ್ ಮಾಡಿ ಸಂಡೇ ನೈಟ್ ಬಿಟ್ಟರೆ ಮಂಡೇ ಮಾರ್ನಿಂಗ್ ಇಲ್ಲಿ ಬರ್ಬೋದು. ಮಂಡೆಯಿಂದ ಇಲ್ಲಿ ಕೆಲಸಗಳು ಮಾಡ್ಬೋದು. ಇದು ಕ್ಯಾಮ್ರಾಯಿಂದ ನೀರು ಬೀಳುತ್ತಾ ಇದೆ, ಇದು ಸೋರ್ಸು ಇಲ್ಲ. ಅದೇ ಬೋರ್ವೆಲ್ ಮಾಡೋ ಟೈಮು ತುಂಬ ನೀರು ಬಂದರೆ ಡ್ರಿಲ್ ಮಾಡೋಕ್ಕೂ ಆಗಲ್ಲ. ಅದೇ ಥರ ಜಾಸ್ತಿ ನೀರು ಬಂದುಬಿಟ್ರೆ ಲೈಫು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೆಂಗೆ ಬಂತೋ ಅದೇ ಥರ ಸಡನ್ನಾಗಿ ಸ್ಟಾಪ್ ಆಗಿಬಿಡುತ್ತೆ. ಕಡಿಮೆ ನೀರು ಬಂದರೆ ಸಂತೋಷ ಮಾಡ್ಕೊಳ್ಳಿ, ಯಾವಾಗಲೂ ಕರೆಕ್ಟಾಗಿ ನೀರು ಬರ್ತಾ ಇರುತ್ತೆ, ಲೈಫು ಲಾಂಗ್ ಬರುತ್ತೆ. ನಿಮಗೆ ಯಾವಾಗ ಫ್ರೀ ಇರ್ತೀರೋ ಆವಾಗಿಂದ ವೀಡಿಯೋ 4 ಪಾರ್ಟಾಗಿ ಸ್ವಲ್ಪ ನೋಡಿ ವಿಷಯಗಳು ನಿಮಗೆ ಗೊತ್ತಾಗತ್ತೆ. ಓಕೆ, ನಾವು ಇನ್ನೊಂದು ಒಳ್ಳೆಯ ವೀಡಿಯೋನಲ್ಲಿ ಮೀಟ್ ಮಾಡೋಣ. ಓಕೆ, ಆಲ್ ಇಸ್ ವೆಲ್. ಓಂ ಓಸುರ್ ಬ್ರಹ್ಮದೇವ ಪೋಚಿ, ಓಂ 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 ಬ್ರಹ್ಮದೇವ ಪೋಚಿ. ಇನ್ನು ಒಂದು 10 minutes ಎಂಟಿಯಾಗಿ ಬರುತ್ತೆ, ಸರಿನಾ? ವಾಟರ್ ಲೆವೆಲ್ ಬರುತ್ತೆ, ಬೋರ್ ಎಂಡು ಬರುತ್ತೆ, ಎಲ್ಲ ನೋಡ್ಕೊಳ್ಳಿ.